ರವೀಂದ್ರನಾಥ ಠಾಕೂರರ 150ನೇ ಜನ್ಮದಿನೋತ್ಸವ ವರ್ಷದ ಕಾರ್ಯಕ್ರಮ ಸರಣಿಯಲ್ಲಿ 4ನೇ ಮತ್ತು ಕೊನೆಯ ದಿನ ನಾವೆಲ್ಲ ಸೇರಿದ್ದೇವೆ. ಇವತ್ತಿನ ವಿಷಯ ಶಿಕ್ಷಣ ಕುರಿತು ರವೀಂದ್ರನಾಥ ಠಾಕೂರರ ಚಿಂತನೆ. ಇದರ ಬಗ್ಗೆ ಮಂಡನೆ ಮಾಡೋದಕ್ಕೆ ನಮ್ಮ ನಡುವೆ ಪ್ರೊಫೆಸರ್ ಕೃ ನರಹರಿ ಅವರು ಬಂದಿದ್ದಾರೆ. ಅವರು ಇದೀಗ ದೇಶದ ಶಿಕ್ಷಕ ಸಂಘಟನೆಗಳ ರಾಷ್ಟ್ರಮಟ್ಟದ ಒಕ್ಕೂಟ ರಾಷ್ಟ್ರೀಯ ಶೈಕ್ಷಿಕ ಮಹಾಸಂಘ ಅಂತ ಇದೆ, ಅದರ ಅಖಿಲ ಭಾರತ ಅಧ್ಯಕ್ಷರು, ತುಮಕೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರು, ಅನೇಕ ದಶಕಗಳಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಮಟ್ಟದ ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದಾರೆ. ರಾಷ್ಟ್ರೋತ್ಥಾನ ಪರಿಷತ್ತು ಸೇರಿದಂತೆ ಹಲವಾರು ಸೇವಾ ಸಂಘಟನೆಗಳಿಗೆ ದಶಕಗಳುದ್ದಕ್ಕೂ ಮಾರ್ಗದರ್ಶನ ಮಾಡ್ತಾ ಬಂದಿದ್ದಾರೆ. ರಾಜ್ಯಾದ್ಯಂತ ಶಿಕ್ಷಣವೂ ಸೇರಿದಂತೆ ಹಲವಾರು ಸೇವಾ ಚಟುವಟಿಕೆಗಳನ್ನು ನಡೆಸ್ತಾ ಇರುವ ರಾಷ್ಟ್ರೋತ್ಥಾನ ಪರಿಷತ್ತಿನ ಗೌರವ ಸಲಹೆಗಾರರಾಗಿದ್ದಾರೆ. ಚೆನ್ನೇನಹಳ್ಳಿಯ ಜನಸೇವಾ ಶಿಕ್ಷಣ ಸಂಸ್ಥೆಯ ನ್ಯಾಸಮಂಡಳಿಯ ಸದಸ್ಯರು. ಮಿಥಿಕ್ ಸೊಸೈಟಿಯ ದೃಢೀಕರಣದಲ್ಲಿಯೂ ಇವರ ಯೋಗದಾನ ಇತ್ತು. ನಗರದ MLA ಫಸ್ಟ್ ಗ್ರೇಡ್ ಕಾಲೇಜ್ ಅದರ ಕಾರ್ಯನಿರ್ವಾಹಕ ಮಂಡಳಿ ಸದಸ್ಯರಾಗಿದ್ದಾರೆ. ಹೊಸದಾಗಿ ಆರಂಭವಾಗಿರುವ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಸಲಹಾ ಮಂಡಳಿ ಸದಸ್ಯರಾಗಿದ್ದಾರೆ. ಪ್ರಖ್ಯಾತ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಇಂಡಿಯಾ ಸಂಘಟನೆಯ ಫೆಲೋ ಗೌರವ ಸದಸ್ಯರು, ಅದರ ಕರ್ನಾಟಕ ಘಟಕದ ಕಾರ್ಯಕಾರಿಣಿ ಸದಸ್ಯರು. ಹೀಗೆ 1960ರಿಂದ 1984ರವರೆಗೆ ಅಂದರೆ ಸುಮಾರು 25 ವರ್ಷ ಕಾಲ BMS ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಸ್ತ್ರದ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. 9 ವರ್ಷ ಕಾಲ 1984ರಿಂದ 2002 ಶಿಕ್ಷಕ ಕ್ಷೇತ್ರವನ್ನು ಪ್ರತಿನಿಧಿಸಿ ರಾಜ್ಯ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. 4 ವರ್ಷ ಬೆಂಗಳೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾಗಿದ್ದರು. ಸುಮಾರು 20 ವರ್ಷ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಪದಾಧಿಕಾರಿಯಾಗಿದ್ದರು. ಹೀಗೆ ಅರ್ಧ ಶತಮಾನದಷ್ಟು ಕಾಲ ಪ್ರೊಫೆಸರ್ ಕೃ ನರಹರಿಯವರು ಶಿಕ್ಷಣ ಕ್ಷೇತ್ರ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ರಾಜ್ಯದ ಸೆಕೆಂಡರಿ ಟೀಚರ್ಸ್ ಅಸೋಸಿಯೇಷನ್ ಆ ಸಂಘಟನೆಯ ಸ್ಥಾಪಕರು ಪ್ರೊಫೆಸರ್ ನರಹರಿ. ಹಲವಾರು ವರ್ಷ ಅದರ ಅಧ್ಯಕ್ಷರೂ ಆಗಿದ್ದರು. ವಿಶ್ವವಿದ್ಯಾಲಯ ಕಾಲೇಜ್ ಶಿಕ್ಷಕರ ಸಂಘವನ್ನೂ ಕಟ್ಟಿ ಬೆಳೆಸಿದವರು ಪ್ರೊಫೆಸರ್ ನರಹರಿ. ಅನೇಕ ಹೋರಾಟಗಳನ್ನು ನಡೆಸಿದ್ದಾರೆ. 1975-77ರ ತುರ್ತು ಪರಿಸ್ಥಿತಿಯಲ್ಲಿ ಭೂಗತರಾಗಿದ್ದು ಇಡೀ ರಾಜ್ಯದ ಪ್ರತಿಭಟನಾ ಸಂಘರ್ಷಗಳ ಸಂಚಾಲನೆ ಮಾಡಿದ್ದರು. ರವೀಂದ್ರನಾಥ ಠಾಕೂರರ ಸಾರ್ಧಶತೋತ್ಸವ ಕಾರ್ಯಕ್ರಮ ಸರಣಿಯ ಸಮಾರೋಪವನ್ನು ಪ್ರೊಫೆಸರ್ ಕೃ ನರಹರಿ ಅವರು ಶಿಕ್ಷಣ ಕುರಿತು ಠಾಕೂರರ ಚಿಂತನೆ ಈ ವಿಷಯ ಕುರಿತು ಉಪನ್ಯಾಸದೊಡನೆ ನೆರವೇರಿಸ್ತಾ ಇದ್ದಾರೆ. ಶಿಕ್ಷಣವನ್ನು ಕುರಿತು ಠಾಕೂರರಷ್ಟು ಆಳವಾಗಿ ಚಿಂತನೆ ನಡೆಸಿದ ರಾಷ್ಟ್ರನಾಯಕರು ಬಹುಶಃ ಬೇರೆ ಇಲ್ಲ. ಠಾಕೂರರು ನಮ್ಮ ಶಿಕ್ಷಣ ರೀತಿ ನೀತಿಗಳನ್ನು ವಿಶ್ಲೇಷಿಸಿ ಹೊಸ ಚಿಂತನೆಯನ್ನು ಕೊಟ್ಟದ್ದು ಮಾತ್ರವಲ್ಲ, ತಮ್ಮ ಕಲ್ಪನೆಯ ಪರ್ಯಾಯ ಶಿಕ್ಷಣವನ್ನು ಕಾರ್ಯಗತಗೊಳಿಸುವ ಪ್ರಯತ್ನವನ್ನೂ ತಮ್ಮ ಜೀವನದುದ್ದಕ್ಕೂ ಮಾಡಿದರು. ಅವರ ಚಿಂತನೆ ಅನುಭವಾಧಾರಿತವಾಗಿತ್ತು. ಹೀಗೆ ಅದು ನಾವೆಲ್ಲ ಗಮನಿಸಲೇಬೇಕಾದ್ದು. ಠಾಕೂರರು ಎಷ್ಟು ದೂರಗಾಮಿ ಚಿಂತನೆ ಮಾಡಿದ್ರು ಅಂತ ನೆನೆದರೆ ವಿಸ್ಮಯವಾಗತ್ತೆ. ಅದರ ಪ್ರಮುಖ ಆಯಾಮಗಳನ್ನು ನಮಗೆ ಪ್ರೊಫೆಸರ್ ನರಹರಿಯವರು ತಿಳಿಸೋರಿದ್ದಾರೆ. ಅದಕ್ಕೆ ಮುಂಚೆ ಈ ಉತ್ಸವ ನಿಮಿತ್ತವಾಗಿಯೇ ಗೋಖಲೆ ಸಂಸ್ಥೆ ಸಿದ್ಧಪಡಿಸಿರುವ ಪುಸ್ತಿಕೆಯೊಂದನ್ನು ಅವರು ಲೋಕಾರ್ಪಣೆ ಮಾಡಬೇಕು ಅಂತ ಕೋರ್ತೇನೆ. ಕಾರ್ಯಕ್ರಮದ ನಂತರ ಎಲ್ಲರಿಗೂ ಆ ಪುಸ್ತಿಕೆಯನ್ನು ವಿತರಣೆ ಮಾಡೋದಾಗತ್ತೆ. ಸಣ್ಣ ಕಥೆಗಳು, ಕವನಗಳು, ಇದರ ಬಗ್ಗೆ ಚಿಂತನೆಯನ್ನು ಇಲ್ಲಿ ನಡೆಸಿದ್ದೀವಿ. ಒಂದು ದೃಷ್ಟಿಯಿಂದ ಇವೆಲ್ಲದರಿಂದನೂ ಕೂಡ ನಮಗೆ ಶಿಕ್ಷಣ ದೊರೆಯುತ್ತೆ.
ಅದಕ್ಕೋಸ್ಕರವಾಗಿ ನಾನು ಇಲ್ಲೇನಾದ್ರು ಹೇಳ್ತಾ ಇದ್ದೀನಲ್ಲ, ತಿಳಿಸುವಂಥ ಅಂಶಗಳಲ್ಲಿ ಏನಾದರೂ ಪುನರುಕ್ತಿ ಇದ್ದಲ್ಲಿ ದಯವಿಟ್ಟು ಅಷ್ಟರ ಮಟ್ಟಿಗೆ ಸಹಿಸ್ಕೋಬೇಕು ಹಾಗೆ ಅಂತ ನಂದು ಮೊದಲನೇ ವಿನಂತಿ. ಎರಡನೇದು ಅಂತಂದರೆ ಟ್ಯಾಗೂರರ ಚಿಂತನೆ ಮತ್ತು ಕೃತಿರೂಪಗಳು ಇದರ ಆಳಕ್ಕೆ ಹೋಗುವಂಥದ್ದು ನಿಜಕ್ಕೂ ಈಗ ತಾನೇ ರಾಮಸ್ವಾಮಿ ಅವರು ಹೇಳಿದ್ದಾರೆ. ಇದನ್ನು ನಮ್ಮಂಥ ಸಾಮಾನ್ಯರಿಗೆ ಬಹಳ ಕಷ್ಟವಾಗುತ್ತೆ. ಅಷ್ಟಾದರೂ ನನಗೆ ಎಷ್ಟು ಅರ್ಥವಾಗಿದೆ ಅಷ್ಟರ ಮಟ್ಟಿಗೆ ಕೆಲವು ಅಂಶಗಳನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ನಾನು. ಮೂರನೇದು, ಶಿಕ್ಷಣದ ಬಗ್ಗೆ ಟ್ಯಾಗೂರರ ದೃಷ್ಟಿ ಅತ್ಯಂತ ವಿಶಾಲವಾದಂಥದ್ದು. ಶಿಕ್ಷಣದ ಬಗ್ಗೆ ಅವರು ಮಾಡಿರುವ ಭಾಷಣಗಳು, ಬರೆದಿರುವ ಲೇಖನಗಳು ಮತ್ತು ಅವುಗಳನ್ನು ಕಾರ್ಯಗತ ಮಾಡಲು ಮಾಡಿರುವ ಪ್ರಯತ್ನಗಳು, ಪ್ರಯೋಗಗಳು, ಈ ಎಲ್ಲವನ್ನು ನಿಗದಿತ ಸಮಯದಲ್ಲಿ ವಿವರಿಸಲು ಸಾಧ್ಯ ಆಗದ ಕಷ್ಟ ಅದು. ಇದಕ್ಕೂ ಕೂಡ ತಮ್ಮಲ್ಲಿ ನಾನು ಕ್ಷಮೆ ಕೇಳ್ತೀನಿ. ನಾನು ಸಾಮಾನ್ಯವಾಗಿ ನಾನು ಇದಕ್ಕೆ ಆಕರ ಗ್ರಂಥಗಳಾಗಿ ಅಥವಾ ಅವರ ಲೇಖನಗಳನ್ನು ಇದನ್ನು ಒಂದನೇದು ಟುವರ್ಡ್ಸ್ ಯೂನಿವರ್ಸಲ್ ಮ್ಯಾನ್ ಹಾಗೆ ಅಂಥೇಳಿ ಟ್ಯಾಗೂರರ ಭಾಷಣ ಪ್ರಬಂಧಗಳ ಒಂದು ಸಂಗ್ರಹ ಏಷ್ಯಾ ಪಬ್ಲಿಕಿಂಗ್ ಹೌಸ್ದು. ಅದೇ ರೀತಿ ಸೆಲೆಕ್ಷನ್ಸ್ ಫ್ರಮ್ ದಿ ವರ್ಕ್ಸ್ ಆಫ್ ರವೀಂದ್ರನಾಥ್ ಟ್ಯಾಗೋರ್, ಮ್ಯಾಕ್ಮಿಲನ್ ಕಂಪನಿನವರು ಅದನ್ನು ಪ್ರಕಾಶಿಸಿರುವಂಥದ್ದು. ಟ್ಯಾಗೂರ್ ದಿ ಎಜುಕೇಟರ್ ಬೈ ಭೂಪೇಂದ್ರನಾಥ್ ಸರ್ಕಾರ್, ಅವರು ಟ್ಯಾಗೂರರ ಸಮಕಾಲೀನರು, ಅವರು ಬರೆದಿರ್ತಕ್ಕಂಥದ್ದು. ಅಕಾಡೆಮಿಕ್ ಪಬ್ಲಿಷರ್ಸ್ ಅಂತ ಅವರು. ಸನಾತನ ಸಂಸ್ಕೃತಿ ಸಂಸ್ಥಾನದ ಒಂದು ವಾರ್ಷಿಕ ಇದು ಪ್ರಕಾಶನ ಜೈಪುರದ್ದು. ಅದರೊಳಗೆ ಪ್ರೇರಕ ಪ್ರಸಂಗ ವಿಶೇಷಾಂಕ ಅಂತ ಬಂದಿದೆ. ಐತಿಹಾಸಿಕ ಪತ್ರಗಳ ಒಂದು ಸಂಗ್ರಹ ಅದರೊಳಗಿದೆ. ಮತ್ತು ಗೀತಾಂಜಲಿ ಇದ್ದೇ ಇದೆ, ಮ್ಯಾಕ್ಮಿಲನ್ ಕಂಪನಿನವರು ಪಬ್ಲಿಷ್ ಮಾಡಿರುವಂಥದ್ದು. ಇವುಗಳನ್ನು ನಾನು ಸಾಮಾನ್ಯವಾಗಿ ಆಕರ ಗ್ರಂಥಗಳಾಗಿ ಉಪಯೋಗ ಮಾಡಿದ್ದೀನಿ. ನಾನು ಟ್ಯಾಗೋರರು ಹೇಳಿರುವಂಥದ್ದು ಒಂದು ವಾಕ್ಯ ಇದೆ, ಹೀಗಿದೆ. ಅದು ನಾನು ಇತ್ತೀಚೆಗೆ ರೀಡರ್ಸ್ ಡೈಜೆಸ್ಟ್ನಲ್ಲಿ ಕೆಲವು ತಿಂಗಳುಗಳ ಹಿಂದೆ ಅದು ಬಂದಿದೆ. ಅದು ಐ ಸ್ಲೆಪ್ಟ್ ಆ್ಯಂಡ್ ಡ್ರೆಮ್ಟ್ ದಟ್ ಲೈಫ್ ವಾಸ್ ಜಾಯ್. ಐ ಅವೋಕ್ ಆ್ಯಂಡ್ ಸಾ that life was service. I acted and behold, service was joy. ಹಾಗೆ ಅಂತ. ಸೊ ಇದು ಈ ಅಂಶನೇ ಅವರ ಜೀವನ ಮತ್ತು ಕೃತಿರೂಪಗಳಲ್ಲಿ ಪ್ರಕಟ ಆಗಿರೋದು ಅಂತ ಅನಿಸುತ್ತೆ ನನಗೆ. ಅವರು ಸಮಾಜಕ್ಕೆ ಮಾಡಿರುವಂಥ ಸೇವೆಗಳಲ್ಲಿ ಶಿಕ್ಷಣ ಕ್ಷೇತ್ರ ಅತ್ಯಂತ ಪ್ರಮುಖವಾದಂಥ ಕ್ಷೇತ್ರ. ಅದು ಟ್ಯಾಗೂರರ ವಿಚಾರ, ಅವರ ಚಿಂತನೆ, ಅವರ ಕೃತಿ, ಜೀವನದ ಪಥ, ಪರಿಶ್ರಮ, ಕಾರ್ಯೋನ್ಮುಖತೆ, ಸಮಾಜ ಸೇವೆ ಇತ್ಯಾದಿ ಎಲ್ಲಕ್ಕೂ ಸಹ ಈ ಮೇಲಿನ ಜೀವನ ಧ್ಯೇಯ ಒಂದು ಪ್ರೇರಕ ಶಕ್ತಿಯಾಗಿತ್ತು ಹಾಗೆ ಅಂತ ಹೇಳ್ಬೋದು ಅನಿಸುತ್ತೆ. ಶಿಕ್ಷಣದ ಬಗ್ಗೆ ಟ್ಯಾಗೂರರ ದೃಷ್ಟಿ, ಚಿಂತನೆ, ದರ್ಶನ ಇವುಗಳನ್ನು ಕಾರ್ಯಗತಗೊಳಿಸಲು ಅವರು ಕೊಟ್ಟಿರುವ ಕೃತಿರೂಪ ಯಾವುದು, ಹೌದು ಅವರ ಚಿಂತನೆ ಮತ್ತು ಕೃತಿರೂಪ ಏನು, ಇದು ಎರಡರ ಬಗ್ಗೆನೂ ತಿಳಿಯುವಂಥ ಪ್ರಯತ್ನ ಅಗತ್ಯ ಇದೆ ಅಂತ ನನಗನ್ನಿಸುತ್ತೆ. ಏಕೆಂತಂದರೆ ಕೇವಲ ಸಿದ್ಧಾಂತವನ್ನು ಮಾತನಾಡಿ ಅದರ ಕೃತಿರೂಪದ ಬಗ್ಗೆ ಯೋಚನೆ ಮಾಡದೇ ಇರತಕ್ಕಂಥದ್ದು ಸರಿಯಲ್ಲ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಷಯನೇ. ಆಂಗ್ಲ ಭಾಷೆಯಲ್ಲಿ ಒಂದು ನಾಣ್ಣುಡಿ ಇದೆ, ಒನ್ ಹೂ ಟಾಕ್ಸ್ ಬೈ ಯಾರ್ಡ್ ಆ್ಯಂಡ್ ಆ್ಯಕ್ಟ್ಸ್ ಬೈ ಇಂಚ್ ಶುಡ್ ಬಿ ಡೆಲ್ಟ್ ವಿತ್ ಬೈ ಫುಟ್ ಹಾಗೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಆದರೆ ಟ್ಯಾಗೂರರ ಯೋಚನೆಗಳಲ್ಲಿ, ವಿಚಾರದಲ್ಲಿ, ಆಚಾರದಲ್ಲಿ, ಕೃತಿರೂಪದಲ್ಲಿ ಎಲ್ಲದರೊಳಗೂ ಕೂಡ ಒಂದು ರೀತಿಯಂಥ ಸಾಮಂಜಸ್ಯ ಇತ್ತು ಹಾಗೆ ಅಂತ ಹೇಳ್ಬೋದು. ಶಿಕ್ಷಣದಲ್ಲಿ ನಾನು ಇಲ್ಲಿಂದ ಟ್ಯಾಗೂರರ ಶಿಕ್ಷಣದ ಅಭಿಪ್ರಾಯಗಳನ್ನು ತಿಳಿಸೋಕ್ಕೆ ಹೋಗ್ತೀನಿ, ಅವರ ಚಿಂತನೆಯನ್ನು. ಶಿಕ್ಷಣದಲ್ಲಿ ಪ್ರಮುಖವಾಗಿ ಎರಡು ಮುಖಗಳಿವೆ ಅಂತ ನಮ್ಗೆ ಗೊತ್ತಿದೆ. ಒಂದನೇದು ಇನ್ಫಾರ್ಮೇಷನ್ ಎಜುಕೇಷನ್, ಎರಡನೇದು ಟ್ರಾನ್ಸ್ಫರ್ಮೇಷನ್ ಎಜುಕೇಷನ್. ಅಂದರೆ ಮಾಹಿತಿ ಶಿಕ್ಷಣ, ಭಾವಾತ್ಮಕ ಪರಿವರ್ತನೆ ಅಥವಾ ಮೌಲ್ಯ ಶಿಕ್ಷಣ ಹಾಗೆ ಅಂತ ಕರೆಯೋಣ. ಟ್ಯಾಗೂರರು ಮೈ ಸ್ಕೂಲ್ ಅಂತ ಒಂದು ವಿಷಯದಲ್ಲಿ ಅಮೇರಿಕಾದಲ್ಲಿ ಒಂದು ಭಾಷಣ ಮಾಡಿದ್ದಾರೆ. ಅದು ಮ್ಯಾಕ್ಮಿಲನ್ ಕಂಪನಿಯವರು ಪಬ್ಲಿಷ್ ಮಾಡಿದ್ದಾರೆ.
ಅದರೊಳಗೆ ಅವ್ರು ಹೇಳ್ತಾರೆ, ದಿ ಹೈಯೆಸ್ಟ್ ಎಜುಕೇಷನ್ ಈಸ್ ದಟ್ ವಿಚ್ ಡಸ್ ನಾಟ್ ಮಿಯರ್ಲಿ ಗಿವ್ ಅಸ್ ಇನ್ಫಾರ್ಮೇಷನ್ ಬಟ್ ಮೇಕ್ಸ್ ಅವರ್ ಲೈಫ್ ಇನ್ ಹಾರ್ಮನಿ ವಿತ್ ಆಲ್ ಎಕ್ಸಿಸ್ಟೆನ್ಸ್. ಪ್ರಾಯಶಃ ಇದನ್ನು ನಾವು ಧರ್ಮ ಅಂತ ಕರಿತೀವಿ ನಾನು ಅಂದ್ಕೊಂಡಿದ್ದೀನಿ ನಾನು, ಆಯ್ತಲ್ಲ. ಬಟ್ ದಿಸ್ ಎಜುಕೇಷನ್ ಆಫ್ ಸಿಂಪತಿ ಈಸ್ ನಾಟ್ ಓನ್ಲಿ ಸಿಸ್ಟಮ್ಯಾಟಿಕಲಿ ಇಗ್ನೋರ್ಡ್ ಇನ್ ಸ್ಕೂಲ್ಸ್ ಬಟ್ ಇಟ್ ಈಸ್ ಸಿವಿಯರ್ಲಿ ರಿಪ್ರೆಸ್ಡ್. ಪ್ರಾಯಶಃ ಇದರ ಪರಿಣಾಮ ಈಗಲೂ ಇದೆ, ಮುಂದುವರೆದಿದೆ ಅಂತ ನನಗನ್ಸುತ್ತೆ. ಇದರ ಪರಿಣಾಮ ಏನಾಗಿದೆ ಅನ್ನೋದಕ್ಕೋಸ್ಕರವಾಗಿ ನಾನೊಂದು ಸ್ವಲ್ಪ ಪಕ್ಕಕ್ಕೆ ಸರಿದು ಒಂದು ಘಟನೆ ಹೇಳಿಬಿಟ್ಟು ಆಮೇಲೆ ಮುಂದುವರಿತೀನಿ. ನಾನು ಕೆಲವು ವರ್ಷಗಳ ಹಿಂದೆ ಈ ಲೆಟರ್ಸ್ ಟು ದಿ ಎಡಿಟರ್ ಬರೀತಾರಲ್ಲ, ಆ ಕಾಲಮ್ನಲ್ಲಿ ಒಬ್ಬರು IAS ಆಫೀಸರ್, ಸೀನಿಯರ್ IAS ಆಫೀಸರು ಅವರೊಂದು ಪತ್ರವನ್ನು ಬರೆದಿದ್ದಾರೆ. ಅವರು ಲೆಟರ್ಸ್ ಟು ಎಡಿಟರ್ ಕಾಲಮ್ನಲ್ಲಿ ಆ ಪತ್ರದ ಒಕ್ಕಣೆ ವಿವರಗಳೆಲ್ಲ ಕೂಡ ಈ ರೀತಿ ಇದೆ. ಒಂದು ದಿವಸ ಅವ್ರಿಗನ್ನಿಸ್ತಂತೆ, ನನ್ನ ಮನೆ ಮಂದಿ ಮಕ್ಕಳೆಲ್ಲ ಕೂಡ ಒಂದು ದಿವಸ ವಿಹಾರಕ್ಕೆ ಹೋಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಆನಂದವಾಗಿ ನಾವು ಸಮಯ ಕಳೆದು ಬರಬೇಕು ಹಾಗೆ ಅಂತ ಅವ್ರಿಗನ್ನಿಸಿದೆ. ಅದಕ್ಕೋಸ್ಕರ ಒಂದು ದಿವಸ ತಿಂಡಿ ಎಲ್ಲ ಮಾಡಿಕೊಂಡು ಒಂದು ಅವರು ಕಾರ್ನಲ್ಲಿ ಯಾವುದೋ ಒಂದು ನದಿ ತೀರಕ್ಕೆ ಅವರು ಹೋಗಿದ್ದರು. ಬೆಳಗ್ಗೆಯಿಂದ ಸಂಜೆವರೆಗೂ ಬೇಕಾದ ಸಮಯ ಕಳೆದ್ರು ಅವರು ಆನಂದವಾಗಿ. ಸಾಯಂಕಾಲ ಅವರು ಆ ನದಿ ತೀರದಲ್ಲೇನೆ ಒಂದು ಹೀಗೆ ಠಳಾಯಿಸ್ತಾ ಇರುವಾಗ ಒಂದು ಮರ ನೋಡಿದ್ರು. ಆ ಮರದಲ್ಲಿ ಬಹಳ ಸುಂದರವಾಗಿ ಇರತಕ್ಕಂಥ ಉದ್ದುದ್ದನೆ ಹಕ್ಕಿಯ ಗೂಡುಗಳು, ಪ್ರಾಯಶಃ ಗೀಜುಗದ ಹಕ್ಕಿ ಅಂತದ್ದು ಉದ್ದನೆ ಗೂಡುಗಳನ್ನು ಬಿಡುತ್ತೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ವೀವರ್ಸ್ ಬರ್ಡ್ ಅಂತಲೇ ಅಂತಾರೆ. ಒಳ್ಳೆ ಸುಂದರವಾಗಿ ಅದು ಮೆಷಿನ್ನಲ್ಲಿ ಹಣದ ಹಾಗೆ ಆ ರೀತಿ ಇರುತ್ತೆ ಅದರದ್ದು ಗೂಡುಗಳೆಲ್ಲ ಕೂಡ. ಇವರು ಅದನ್ನು ನೋಡಿದ ತಕ್ಷಣ ಇವ್ರಿಗೆ ಅನ್ನಿಸ್ತು, ಇದನ್ನು ನಮ್ಮ ಮನೆಗೆ ತೊಗೊಂಡೋಗಿ ನಮ್ಮ ಶೋಕೇಸ್ನಲ್ಲಿ ಇಡಬೇಕು ಅಂತ ಅವ್ರಿಗೆ ಅನ್ನಿಸ್ತು. ಅದಕ್ಕೋಸ್ಕರವಾಗಿ ಅದನ್ನು ಕಿತ್ಕೊಳ್ಳೋಕ್ಕೆ ಅಂತ ಅವರು ಪ್ರಯತ್ನಪಟ್ಟರು. ಎತ್ತರದಲ್ಲಿತ್ತು, ಇವರಿಗೆ ಸಿಗಲಿಲ್ಲ. ಅದು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗ ಅಲ್ಲಿ ಒಬ್ಬ ದನ ಕಾಯ್ತಕ್ಕಂಥ ಬಾಲಕ ಹರ್ಕಲು ಬಟ್ಟೆ ಕೊಳಕು ಬಟ್ಟೆ ಹಾಕ್ಕೊಂಡು ಒಂದು ಸಣ್ಣ ಕೋಲು ಹಿಡ್ಕೊಂಡು ಅಲ್ಲಿ ಓಡಾಡ್ತಾ ಇದ್ದ. ಆ ದನಗಾಹಿ ಬಾಲಕನ ಅವ್ರು ಕರೆದ್ರು, ಬಾಪ ಎಲ್ಲಿ ಅಂತ. ಏನು ಸರ್ ಹಾಗೆ ಅಂತ ಅವ್ನು ಕೇಳಿದ್ನು. ಅದಕ್ಕೋಸ್ಕರವಾಗಿ ಆ ಹುಡುಗರು ಇವ್ರು ಹೇಳಿದ್ರಂತೆ IAS ಆಫೀಸರು, ನೋಡಪ್ಪ ಆ ಗಿಡ ಹತ್ಬಿಟ್ಟು ನನಗೆ 2 ಗೂಡುಗಳನ್ನ ಕಿತ್ಕೊಳಪ್ಪ ಹಾಗೆ ಅಂತ. ಆಗ ಹುಡುಗ ಕೇಳಿದಂತೆ, ಯಾಕೆ ಸರ್ ಬೇಕು ನಿಮಗೆ ಗೂಡು ಹಾಗೆ ಅಂತ. ಇಲ್ಲಪ್ಪ ಆ ಗೂಡು ತುಂಬ ಚೆನ್ನಾಗಿದೆ, ಅದನ್ನು ನಾನು ಮನೇಲಿ ತೊಗೊಂಡೋಗಿ ಇಡ್ತೀನಿ, ಅನೇಕರು ನೋಡಿ ಆನಂದ ಪಡ್ತಾರೆ, ದಯವಿಟ್ಟು ನನಗೆ 2 ಗೂಡುಗಳು ಕಿತ್ಕೊಡು ಹಾಗೆ. ಹುಡುಗ ತಕ್ಷಣ ಹೇಳಿದಂತೆ, ಇಲ್ಲ ನಾನು ಆ ಗೂಡು ಕಿತ್ಕೊಡಲ್ಲ ನಾನು ಅಂತ ಭಾಳ ಖಡಾಖಂಡಿತವಾಗಿ ಹೇಳ್ದ ಅವನು. ತಕ್ಷಣ IAS ಆಫೀಸರು ಅವ್ರಿಗೆ ಅನುಭವ, ಅವ್ರಿಗೆ ಆಫೀಸ್ಗಳಲ್ಲಿ ಇದರೊಳಗೆ ಜೇಬಿನಿಂದ ಪರ್ಸ್ ತೆಗೆದುಬಿಟ್ಟು ಒಂದು 50 ರೂಪಾಯಿ ನೋಟ್ ತೆಗೆದುಬಿಟ್ಟು ಆ ಹುಡುಗನಿಗೆ ಹಿಡಿದುಬಿಟ್ಟು, ನೋಡಪ್ಪ ಈ 50 ರೂಪಾಯಿ ತಗೋ, ನನಗೆ ಒಂದು 2 ಗೂಡು ಕಿತ್ಕೊಡು ನೀನು ಹಾಗೆ ಅಂತ ಹೇಳಿದ್ರು. ಆ ಹುಡುಗ ತಕ್ಷಣ ನೋಡಿ, ದನ ಕಾಯ್ತಕ್ಕಂಥ ಹುಡುಗ 2 ಹೊತ್ತು ಊಟ ಇತ್ತೋ ಇಲ್ಲೋ ಗೊತ್ತಿಲ್ಲ. ಅವನು ಹೇಳಿದಂತೆ, ನಿಮ್ಮ ದುಡ್ಡು ಬೇಡ ಸರ್, ನಾನು ಗೂಡು ಕಿತ್ಕೊಡಲ್ಲ ಹಾಗೆ ಅಂತ ಅವನು ಹೇಳ್ದ ಜೋರಾಗಿ. ಇವ್ರಿಗೆ ಆಶ್ಚರ್ಯ ಆಗೋಯ್ತು IAS ಆಫೀಸರಿಗೆ. ತಕ್ಷಣ IAS ಆಫೀಸರು ಆ ಹುಡುಗನ ಹತ್ತಿರ ಕರೆದುಬಿಟ್ಟು, ಅಲ್ಲಪ್ಪ ನಾನು ದುಡ್ಡು ಕೊಡ್ತೀನಿ ಅಂತಂದರೂ ನೀನು ಯಾಕೆ ಗೂಡು ಕಿತ್ಕೊಡ್ತಾ ಇಲ್ಲ? ಸ್ವಲ್ಪ ಆಗ್ರಹ ಮಾಡಿ ಒತ್ತಾಯ ಮಾಡಿ ಅವನನ್ನು ಕೇಳಿದ್ರು, ಯಾಕಪ್ಪ ಕಿತ್ಕೊಡಲ್ಲ ನೀನು ಹಾಗೆ ಅಂತ. ಆವಾಗ ಆ ದನ ಕಾಯ್ತಕ್ಕಂಥ ಬಾಲಕ ಹಳ್ಳಿನವನು, ಅವನು ಉತ್ತರ ಕೊಟ್ಟ. ಅವನು, ನೋಡಿ ಸರ್, ನಾನು ನಿಮ್ಮ ದುಡ್ಡಿನ ಆಸೆಗೋಸ್ಕರವಾಗಿ ಮರ ಹತ್ಬಿಟ್ಟು 1-2 ಗೂಡುಗಳನ್ನು ಕಿತ್ಕೊಟ್ಬಿಡ್ತೀನಿ ಅಂತ ಅಂದ್ಕೊಳ್ಳಿ. ಆ ಗೂಡಿನಲ್ಲಿ ಯಾವುದೋ ಒಂದು ತಾಯಿ ಹಕ್ಕಿ ಇಲ್ಲ ಮೊಟ್ಟೆ ಇಟ್ಟಿರುತ್ತೆ ಅಥವಾ ಮರಿ ಹಾಕಿರುತ್ತೆ. ನಾನು ಆ ಮೊಟ್ಟೆನ ಮರಿನ ಪಕ್ಕಕ್ಕೆ ಹಾಕ್ಬಿಟ್ಟು ತೆಗೆದು ಆ ಗೂಡನ್ನು ನಿಮಗೆ ಕೊಟ್ಬಿಡ್ತೀನಿ, ದುಡ್ಡು ತೊಗೊಂಡು ಹೊರಗ್ತೀನಿ ನಾನು ಅಂದ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತು ಆದಮೇಲಿಂದ ಆ ತಾಯಿ ಹಕ್ಕಿ ಬರುತ್ತೆ, ಅದನ್ನು ಗೂಡನ್ನು ಹುಡುಕಾಡುತ್ತೆ. ಅದು ಇಲ್ಲಿ ಹಾರಾಡುತ್ತೆ, ಅಲ್ಲಿ ಹಾರಾಡುತ್ತೆ, ಕೂಗಾಡುತ್ತೆ, ಚೀರಾಡುತ್ತೆ, ಅರಚಾಡುತ್ತೆ. ಸರ್, ಆ ತಾಯಿ ಹಕ್ಕಿಗೆ ತನ್ನ ಮೊಟ್ಟೆ ಅಥವಾ ಮರಿನ ನೋಡ್ದೇನೆ ಅದಕ್ಕೆ ಆಗ್ತಕ್ಕಂಥ ಸಂಕಟ ಇದೆಯಲ್ಲ, ಅದನ್ನು ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ ಸರ್. ಅದಕ್ಕೋಸ್ಕರವಾಗಿ ನಾನು ನಿಮಗೆ ಆ ಗೂಡನ್ನು ಕಿತ್ಕೊಡೋದು ಇಲ್ಲ, ನಿಮಗೆ ಕಿತ್ಕೊಡೋಕ್ಕೆ ಬಿಡೋದು ಇಲ್ಲ ಅಂಥೇಳಿ ಅಡ್ಡ ನಿಂತ್ಬಿಟ್ಟಂತೆ, ಕೈ ಹೀಗೆ ಅಡ್ಡ ಹಿಡ್ಕೊಂಬಿಟ್ಟು.
IAS ಆಫೀಸರ್ ಇಷ್ಟೂ ಬರೆದುಬಿಟ್ಟು ಕೊನೆಯಲ್ಲಿ ಒಂದು ವಾಕ್ಯ ಬರೆದುಬಿಟ್ಟಿದ್ದಾರೆ. ಅದೇನು ಅಂತಂದರೆ, ಹೂ ಈಸ್ ಎಜುಕೇಟೆಡ್ ಅಂತ. ಹೂ ಈಸ್ ಎಜುಕೇಟೆಡ್. ಪ್ರಾಯಶಃ ಅವ್ರಿಗನ್ಸಿರಬೇಕು, ನಾನು ಅತ್ಯಂತ ಪ್ರತಿಭಾವಂತರಿಗಿರ್ತಕ್ಕಂಥ ಪರೀಕ್ಷೆ IAS ಪರೀಕ್ಷೆನ ಪಾಸ್ ಮಾಡಿದ್ದೀನಿ. ಆದರೆ ನನ್ನ ಜೀವನದಲ್ಲಿ ಈ ರೀತಿಯಾದಂಥ ಅನುಕಂಪ, ಬೇರೆಯವ್ರ ಬಗ್ಗೆ, ಬೇರೆಯವ್ರ ಕಷ್ಟ ಸುಖಗಳ ಬಗ್ಗೆ ನಾನು ಸಮರಸ ಆಗ್ತಕ್ಕಂಥ ಭಾವನೆ, ಇದು ನನ್ನ ಜೀವನದಲ್ಲಿ ನಿರ್ಮಾಣವೇ ಆಗಲಿಲ್ವಲ್ಲ, ಆ ಮಾನವೀಯತೆ ನನ್ನ ಜೀವನದಲ್ಲಿ ನಿರ್ಮಾಣ ಆಗಲಿಲ್ವಲ್ಲ ಅಂತ ಅವ್ರಿಗೆ ಅನಿಸಿರಬೇಕು. ಅದಕ್ಕೋಸ್ಕರ ಎಲ್ಲರಿಗೂ ಗೊತ್ತಾಗಲಿ ಅಂತ ಪತ್ರ ಬರೆದಿದ್ದಾರೆ ಅಂತ ಕಾಣುತ್ತೆ. ನಾನು ಆಯ್ತಲ್ವ, ಅದಕ್ಕೋಸ್ಕರ ನಾನು ಈ ಘಟನೆ ಈ ಸಮಯಕ್ಕೆ ಸೂಕ್ತ ಅಂತ ಹೇಳಿ ನಾನು ಇದನ್ನು ಹೇಳಿದೆ. ನಾನು ಟ್ಯಾಗೋರರು ಅಭಿಪ್ರಾಯ ಪಡ್ತಾರೆ, ಇಫ್ ಎಜುಕೇಷನ್ ಏಮ್ಸ್ ಸೋನ್ಲಿ ಆಫ್ ಹೆಲ್ಪಿಂಗ್ ಎ ಬಾಯ್ ಟು ಗ್ರೋ ಇನ್ ಟು ಎ ಮನಿ ಮೇಕರ್, ಇಟ್ ಈಸ್ ಅನ್ವರ್ದಿ ಆಫ್ ಇಟ್ಸ್ ನೇಮ್. ಇದನ್ನು ಒಂದು ಪ್ರಾಬ್ಲಮ್ಸ್ ಆಫ್ ಎಜುಕೇಷನ್ ಅಂತ ಅವ್ರು ಭಾಷಣ ಮಾಡುವಾಗ ಅದನ್ನು ಅವ್ರು ಹೇಳಿದ್ದಾರೆ. ಸೊ ಒಟ್ಟಿನಲ್ಲಿ ಮಾಹಿತಿ ಶಿಕ್ಷಣ, ಮೌಲ್ಯ ಶಿಕ್ಷಣ, ಇನ್ಫಾರ್ಮೇಷನ್ ಎಜುಕೇಷನ್ ಆ್ಯಂಡ್ ಟ್ರಾನ್ಸ್ಫರ್ಮೇಷನ್ ಎಜುಕೇಷನ್ ಎರಡಕ್ಕೂ ನಾವು ಗಮನ ಕೊಡಬೇಕು ಅನ್ನೋದು ಒಂದನೇ ಮುಖ ಅವ್ರದ್ದು. ಎರಡನೇದು ಹಾಗೆ ಅಂತ ಹೇಳಿದ್ರೆ, ಅವ್ರು ಹೇಳ್ತಾ ಇದ್ದಿದ್ದು ಶರೀರ, ಬುದ್ಧಿ, ಮನಸ್ಸು ಮತ್ತು ಆಧ್ಯಾತ್ಮ, ಈ ಎಲ್ಲಕ್ಕೂ ಶಿಕ್ಷಣ ಅಗತ್ಯ ಇದೆ ಹಾಗೆ ಅಂತ ಅವರು ಒತ್ತಿ ಹೇಳ್ತಾ ಇದ್ದರು. ಅವರೇ ಹೇಳಿರುವಂತೆ, ದಿ ಆಬ್ಜೆಕ್ಟ್ ಆಫ್ ಎಜುಕೇಷನ್ ಈಸ್ ಟು ಗಿವ್ ಮ್ಯಾನ್ ದಿ ಯೂನಿಟಿ ಆಫ್ ಟ್ರೂತ್. ಫಾರ್ಮರ್ಲಿ ವೆನ್ ದಿ ಲೈಫ್ ವಾಸ್ ಸಿಂಪಲ್, all the different elements of man were in complete harmony. But there came the separation of intellect from the spiritual and physical. The school education put entire emphasis on the intellect and the physical side of man. We devote our sole attention to giving children information, not knowing that by this emphasis we are accentuating a break between intellectual, physical and spiritual life. Again, I believe in spiritual world not as anything separate from this world, but as its innermost truth. With the breath we draw, we must always feel this truth that we are living in God. Experience of the spiritual world has to be gained by children by fully living in it and not through the theological instruction. ಹೀಗೆ ಅಂತ ಹೇಳಿಬಿಟ್ಟು ಅವರು ನಮ್ಮ ಆಶ್ರಮಗಳದು ಕೂಡ ಹಿಂದೆ ಅಲ್ಲಿ ಯಾವ ರೀತಿ ಅನುಭವಗಳು ಬರ್ತಾಯಿತ್ತು ಹುಡುಗರಿಗೆ ಅಂದ್ಬಿಟ್ಟು ಆಗಾಗ್ಗೆ ಅದು ಉದಾಹರಣೆಗಳನ್ನ ಹೇಳ್ತಾರೆ. ಹೇಳಿ ಲೈಫ್ ಆಫ್ ಕಮ್ಯೂನಿಯನ್ ವಿತ್ ಗಾಡ್ ಇದರ ಅನುಭವ ಅಲ್ಲಿ ಬರ್ತಾಯಿತ್ತು ಅಂತ ಹೇಳ್ತಾರೆ ಅವ್ರು. ಹಾಗಾಗಿ ಮುಂದುವರೆದು ಅವ್ರು ಹೇಳ್ತಾರೆ, ಇನ್ ಇಂಡಿಯಾ ವಿ ಹ್ಯಾವ್ ದಿ ಇನ್ಹೆರಿಟೆನ್ಸ್ ಆಫ್ ದಿ ಟ್ರೆಷರ್ ಆಫ್ ಸ್ಪಿರಿಚುವಲ್ ವಿಸ್ಡಮ್. Harmonious development of all faculties can alone lead to an integrated personality. ಇದು ಅವರ ಸ್ಪಷ್ಟ ಅಭಿಪ್ರಾಯ ಇತ್ತು. ಇನ್ನು ಮುಂದಿಂದು ಈ ರೀತಿ ಪರ್ಸನಾಲಿಟಿ ಬೆಳಿಬೇಕಾದ್ರೆ ಹೇಗೆ ಬೆಳೆಯುತ್ತೆ? ಅದು ನಾವು ಪ್ರಕೃತಿ ಜೊತೆಯಲ್ಲಿ ಮಕ್ಕಳನ್ನು ಬೆಳೆಸಬೇಕು, ಆವಾಗ ಈ ರೀತಿ ಪರ್ಸನಾಲಿಟಿ ಬರೋಕ್ಕಾಗುತ್ತೆ ಹಾಗಿಂತ ಮುಂದಿನ ಅಭಿಪ್ರಾಯ ಮೂರನೇದವರು. ಅವ್ರು ಹೇಳ್ತಾರೆ, ಟಾಗೂರ್ರವರು, as the child becomes conscious of the harmony in nature outside, there would be harmony also in his inner nature. Integrated personality can be achieved only if the child develops its faculties in tune with the nature. The quietness of the evening, the promise of the morning, the scintillating beauty of the stars, the radiance of the rising sun must permeate the child's personality. The four elements, earth, water, air and fire, are gifted by God to us, and they form a whole and are instinct with the universal soul. Blue sky and air, trees and flowers are indispensable for the proper growth of the mind and body of a boy. We cannot be in close contact with nature when we have grown up into busy men. For us to be under nature's influence when we are young, when our minds are fresh and eager to learn and our senses vigorous,
we can grow into full manhood only if we have been nursed by our mother earth, water, sky and air. ಯಂಗರ್ ಏಜ್ನಲ್ಲೇ ಆಗಬೇಕು ಇವೆಲ್ಲ ಕೂಡ ಹಾಗೆ ಅಂತ. The one abiding ideal in the religious life of India has been mukti, the deliverance of man's soul from the grip of self, its communion with the infinite, soul through its union in ananda with the universe. This religion of spiritual harmony is not a theological doctrine to be taught as subject in the class for half an hour each day. It is the spiritual truth and beauty of our attitude towards our surroundings, our conscious relationship with the infinite, and the lasting power of the eternal in the passing moments of our life. Such a religious ideal can only be made possible by making provisions for students to live in intimate touch with nature daily, to grow in an atmosphere of service offered to all creatures, tending trees, feeding birds and animals, learning to feel the immense mystery of the soil and water and air. ಸೊ ಈ ರೀತಿ ಪೂರ್ತಿ ನೇಚರ್ ಜೊತೆಯಲ್ಲಿ ಮಕ್ಕಳು ಬೆಳಿಬೇಕು ಅಂತ ಅವರು ಆಗ್ರಹ ಮಾಡ್ತಾಯಿದ್ರು. ಇನ್ನು ಸಂಗೀತನ ಶಿಕ್ಷಣದಲ್ಲೇ ಅಳವಡಿಸಬೇಕು ಅನ್ನೋವಂಥದ್ದು ಪ್ರಾಯಶಃ ಇದ್ರ ಬಗ್ಗೆ ಚಿಂತನೆ ನಡೆದಿದೆ. ಅದಕ್ಕೋಸ್ಕರ ಚಿಕ್ಕದಾಗಿ ಒಂದೆರಡು ಅಂಶ ಹೇಳ್ತೀನಿ, ಯಾಕೆಂದರೆ ಶಿಕ್ಷಣದಲ್ಲೂ ಅವರು ಇದನ್ನು ಆಗ್ರಹ ಮಾಡ್ತಾಯಿದ್ರು. ಅವರು ಹೇಳ್ತಾರೆ, ಸಂಗೀತದ ರಾಗ, ರಾಗಿಣಿ, ತಾಳ, ಲಯ ಎಲ್ಲದಕ್ಕಿಂತ ಹೆಚ್ಚಾಗಿ ಇದರ ಸವಿ, ಹಾಡುಗಾರನ ಭಾವನೆ ಮತ್ತು ಏಕಾಗ್ರತೆ ಇವು ವರ್ಣನಾತೀತವಾದ ವಾತಾವರಣವನ್ನು ನಿರ್ಮಿಸುತ್ತೆ. ಋತ್ವಿಕರು ರಾಗವಾಗಿ ಹೇಳುವ ಮಂತ್ರಗಳು, ಸುಗಂಧಭರಿತ ಧೂಪ, ಅದರ ಮಧ್ಯೆ ಇರುವ ದೇವತಾ ವಿಗ್ರಹಗಳು ಅಗೋಚರ ಶಕ್ತಿಯ ಸ್ಮರಣೆಯನ್ನು ತರುವಂತೆ ಸಂಗೀತವೂ ಸಹ ಅದರ ಸ್ಮರಣೆಯನ್ನು ತರುತ್ತೆ ನಮಗೆ. ಅದಕ್ಕೋಸ್ಕರ ಅವರು ಮುಂದುವರೆದು ಹೇಳ್ತಾರೆ, ಲಿಟ್ರೇಚರ್ ಅಥವಾ ಸಾಹಿತ್ಯ ಇದು ಪದಗಳ ಒಂದು ಸಮುಚ್ಚಯ ಇದು. ಆದರೆ ಉನ್ನತ ಸಾಹಿತ್ಯ ಮತ್ತು ಕವಿತೆಯ ಒಂದು ಕಾವ್ಯಗುಣ ಇದು ಪದಗಳನ್ನು ದಾಟಿ ಮನುಷ್ಯನನ್ನು ಉನ್ನತ ಭಾವನೆಗೆ ಮೇಲುತ್ತದೆ, ಎತ್ತುತ್ತದೆ. ಇದರ ಅನುಭವಕ್ಕಾಗಿ ಶಿಕ್ಷಣದಲ್ಲಿ ಸಂಗೀತವನ್ನು ಅಳವಡಿಸಬೇಕು ಹಾಗೆ ಅಂತ ಅವರು ಆಗ್ರಹ ಮಾಡ್ತಾರೆ. ಪ್ರಾಯಶಃ ಸಂಗೀತದ ಬಗ್ಗೆ ವಿಚಾರ ಆಗಿರೋದ್ರಿಂದ ನಾನು ಹೆಚ್ಚು ಇದ್ರ ಬಗ್ಗೆ ಹೇಳಲ್ಲ ಅದನ್ನು. ಮತ್ತು ಮುಂದಿಂದು ಅವ್ರದ್ದು ಬಹಳ ಆಗ್ರಹ ಇದ್ದಂಥದ್ದು ಮಾತೃಭಾಷೆಯಲ್ಲಿ ಶಿಕ್ಷಣ ಆಗಬೇಕು ಹಾಗೆ ಅಂದ್ಬಿಟ್ಟು ಅಂತ ಇವರು ಸ್ಪಷ್ಟ ಅಭಿಪ್ರಾಯ ಇತ್ತು. ಅವ್ರು ಹೇಳ್ತಾರೆ, ಬೈ ಇಂಗ್ಲೀಷ್ ಎಜುಕೇಷನ್ ಆ್ಯಂಡ್ ಇಂಗ್ಲೀಷ್ ಮಾಡೆಲ್ಸ್ ವಿ ಫೇಲ್ ಟು ಫೈಂಡ್ ದಿ ವೇ Indian knowledge can be harmonized with Indian life. English education has usurped our Indian vision. ಅವರು ಇದನ್ನು ವೇಸ್ಟ್ ಆಫ್ ಟೈಮ್ ಅಂತಲೂ ಹೇಳ್ತಾರೆ ಅವರು ಟಾಗೂರ್ ಇಂಗ್ಲೀಷ್ ಎಜುಕೇಷನ್ನ. ಅವರು ಮುಂದುವರೆದು ಹೇಳ್ತಾರೆ, ನಾವು ಸ್ವರಾಜ್ಯ ಅಂತ ಹೋರಾಡ್ತೀವಿ, ಆದರೆ ಶಿಕ್ಷಣದಲ್ಲಿ ಸ್ವರಾಜ್ಯದ ಕಲ್ಪನೆಗೆ ನಮಗೆ ತಾತ್ಸಾರ ಇದೆ. ಇದು ಹೇಗಾಗಿದೆ ಅಂತಂದರೆ ಅವರು ಉದಾಹರಣೆ ಕೊಡ್ತಾರೆ. ವಿದ್ಯಾಧಿ ದೇವತೆ ಸರಸ್ವತಿ, ಆಕೆ ಗೌನ್ ಹಾಕ್ಕೊಂಡು ಹೈ ಹೀಲ್ ಶೂ ಹಾಕ್ಕೊಂಡು ಓಡಾಡ್ದಾಗ ಕಾಣುತ್ತೆ ಇವಾಗ ಹಾಗೆ ಅಂತಾರೆ. ಅದೇ ರೀತಿಯೇ ಒಬ್ಬ ಬಂಗಾಲಿ ತರುಣ ನೈಫ್ ಮತ್ತು ಫೋರ್ಕ್ ಇದನ್ನು ಹಿಡ್ಕೊಂಡು ಸಮೃದ್ಧವಾದ ಭೋಜನದ ಸವಿಯನ್ನು ಅನುಭವಿಸಲು ಸಾಧ್ಯವೇ ಇಲ್ಲ ಅದನ್ನು. ಹಾಗೆಯೇ ಶಿಕ್ಷಣದ ಸಮೃದ್ಧ ಭೋಜನದ ಸವಿಯನ್ನು ಅನುಭವಿಸಲು ಪರಕೀಯ ಭಾಷೆ ಅಡ್ಡಿ ಬರುತ್ತೆ ಹಾಗೆ ಅಂತ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಮುಂದುವರೆದು ಅವ್ರು ಹೇಳ್ತಾರೆ, one of the functions of education is training to express one's thoughts and feelings through language. This give and take within and without is necessary for a healthy life. ಇದನ್ನೂ ಸಹ ನಾವೇನಾದ್ರು ಪರಕೀಯ ಭಾಷೆಯಲ್ಲಿ ಮಾಡೋವಂಥದ್ದು ಇದೆಯಲ್ಲ, ಅದನ್ನು ಮುಖವಾಡ ಹಾಕ್ಕೊಂಡು ನಾಟಕ ಆಡೋದಂತೆ ಹಾಗೆಂತಾರೆ. ಬೆಸ್ಟ್ ವೇ ಟು ಮೇಕ್ ಎಜುಕೇಷನ್ ಅವರ್ ಓನ್ ವುಡ್ ಬಿ ಟು ಇಂಪಾರ್ಟ್ ಇಟ್ ಥ್ರೂ ದಿ ಮೀಡಿಯಮ್ ಆಫ್ ಅವರ್ ಓನ್ ಲ್ಯಾಂಗ್ವೇಜ್. Mother tongue is for students what mother's milk is for infants. Again, education might be propagated outside. ಇವರು ಇನ್ನೊಂದು ಅದರಿಂದ ಏನೇ ಉಪಯೋಗ ಇದೆ ಅಂತ ಹೇಳ್ತಾರೆ ಅವರು ಮದರ್ ಟಂಗಲ್ಲಿ ಮಾಡೋವಂಥದ್ದು. ಎಜುಕೇಷನ್ ಮೈಟ್ ಬಿ ಪ್ರಾಪಗೇಟೆಡ್ ಔಟ್ಸೈಡ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಬೈ ಮೀನ್ಸ್ ಆಫ್ ಲಿಟ್ರೇಚರ್ ಇನ್ ಮದರ್ ಟಂಗ್ ವಿಚ್ ಕ್ಯಾನ್ ಸರ್ವ್ ಆ್ಯಸ್ ಎ ವೆಹಿಕಲ್ ಆಫ್ ಇನ್ಸ್ಟ್ರಕ್ಷನ್. People will study at home
and appear in examination to be periodically held by the university at a district headquarters. We shall have a byproduct also. Books on various subjects in vernacular will be written and growth of vernacular literature will follow. So ವಿಶ್ವಭಾರತಿ ಹ್ಯಾಸ್ ಮೆಟೀರಿಯಲ್, ವಿಶ್ವಭಾರತಿ ಅನ್ನೋದು ಅವ್ರ ನಂತರ ಶುರು ಮಾಡಿದಂಥ ಒಂದು ವಿಶ್ವವಿದ್ಯಾನಿಲಯ, ನಮಗದು ಗೊತ್ತಿದೆ ಅಂತ ಅಂದ್ಕೊಂಡಿದ್ದೆ ನಾನು. ಆ ವಿಶ್ವವಿದ್ಯಾನಿಲಯದ ಹೇಳ್ತಾರೆ, ವಿಶ್ವಭಾರತಿ ಹ್ಯಾಸ್ ಮೆಟೀರಿಯಲೈಸ್ ದಿ ಐಡಿಯಾ ಆಫ್ ಟು ಸಮ್ ಎಕ್ಸ್ಟೆಂಟ್ ಬೈ ಆರ್ಗನೈಸಿಂಗ್ ಎಕ್ಸಾಮಿನೇಷನ್ ಸೆಂಟರ್ಸ್ ಎಟ್ ಕಲ್ಕಟಾ ಆ್ಯಂಡ್ ಅದರ್ ಪ್ಲೇಸಸ್. ಇದು ಮಾತೃಭಾಷೆಯ ಬಗ್ಗೆ ಅವರು ಆಗ್ರಹ ಮಾಡಿರುವಂಥದ್ದು. ಅವ್ರದ್ದು ಇನ್ನೊಂದು ಆಗ್ರಹ ಇದ್ದಂಥದ್ದು ಹಾಗೆ ಅಂತ ಹೇಳಿದ್ರೆ, ಶಿಕ್ಷಣದ ಸಮಯದಲ್ಲಿ ಬ್ರಹ್ಮಚರ್ಯದ ಪಾಲನೆ ಆಗಬೇಕು ಅನ್ನೋಂಥದ್ದು ಅವ್ರದ್ದು ಭಾಳ ಆಗ್ರಹ ಇತ್ತು ಅವ್ರದ್ದು. ಅದನ್ನು ಪ್ರಾಬ್ಲಮ್ ಆಫ್ ಎಜುಕೇಷನ್ನಲ್ಲಿ ಅವರು ಭಾಷಣ ಮಾಡಿರೋದ್ರೊಳಗಿದೆ. ಅದು ಬ್ರಹ್ಮಚರ್ಯ ಶುಡ್ ನಾಟ್ ಬಿ, ಅವ್ರು ಹೇಳಿರೋದಿದು, ಬ್ರಹ್ಮಚರ್ಯ ಶುಡ್ ನಾಟ್ ಬಿ ನ್ಯಾರೋಲಿ ಇಂಟರ್ಪ್ರಿಟೆಡ್ ಆ್ಯಸ್ ಆಸ್ಟೆರಿಟಿ. A boy brought up in society is distracted by the impact of many people and many affairs, and his natural development is impeded. His feeling, while they are still in formative stage, are aroused by false stimuli. Much waste of physical and mental power then follows. Young nature must be insulated from everything that might pervert it, and the object of brahmacharya is to protect growing manhood by disciplining it against the premature awakening of desire and its unhealthy gratification. Brahmacharya gives power instead of mere instruction and considers morality to be the essential ingredient rather than superficial ornament of life ಹಾಗಿಂತ. ಸೊ ಬ್ರಹ್ಮಚರ್ಯದ ಬಗ್ಗೆ ಅವರ ಆಗ್ರಹ ಇಷ್ಟು ಮಟ್ಟಿದೆ. ಇನ್ನು ಮುಂದಿಂದು ಅಂತಂದರೆ ಕೋ ಎಜುಕೇಷನ್ನು ಮತ್ತು ಮಹಿಳೆಯರು ಕೂಡ ಇದರೊಳಗೆ ಸಂಪೂರ್ಣವಾಗಿ ಭಾಗಿಗಳಾಗಬೇಕು ಇದ್ರ ಶಿಕ್ಷಣದಲ್ಲಿ ಅನ್ನೋದು ಅವ್ರದ್ದು ಸ್ಪಷ್ಟ ಒಂದು ಅಭಿಪ್ರಾಯ ಇತ್ತು. ಅವ್ರು ಹೇಳ್ತಾರೆ, ದಿ ಔಟ್ಕಮ್ ಆಫ್ ಮೈ ಎಫರ್ಟ್ಸ್ ಫಾರ್ ದಿ ಲಾಸ್ಟ್ 2 decades ಈಸ್ an educational institution. 20 ವರ್ಷದಿಂದ ಮಾಡ್ತಾ ಇರೋದವರು. I have striven hard to give form to my ideas which are gradually finding expression in the structure that I have raised ಅಂತ ಹೇಳಿಬಿಟ್ಟು, ಇದಕ್ಕೋಸ್ಕರವಾಗಿ ಇದನ್ನು ಸರಿಯಾಗಿ ನಡೆಸ್ಕೊಂಡು ಹೋಗೋಕ್ಕೋಸ್ಕರವಾಗಿ ಮಾತೃಶಕ್ತಿಗೆ ಅವರು ಒಂದು ಕರೆ ಕೊಡ್ತಾರೆ. ಅವರು, ಐ ಎಕ್ಸ್ಪೆಕ್ಟ್ ಯು ಹ್ಯೂಮನ್ ಫೋಲ್ಕ್ ಟು ಇನ್ಸ್ಪೈರ್ ಮೀ ಇನ್ ದಿ ವರ್ಕ್ ಇನ್ ದಿಸ್. I feel the importance of the part that women should play. In education, if we do not get the hearty support of women, we shall be lacking in strength and conviction. The country is deprived of the great strength that women potentially have because our household taps it. Women will provide us with inspiration and strength in our country's cause. This is why I ask you to extend your helping hand. I have drawn inspiration from women. They have given life and brought me up and have been a source of inspiration and creating beauty. ಅಂತ ಹೇಳಿಬಿಟ್ಟು ಅವರು ಪುರಾಣದ ಘಟನೆ ಸಾವಿತ್ರಿಯ ಬಗ್ಗೆ ಉದಾಹರಣೆ ಕೊಟ್ಬಿಟ್ಟು ಅವರು ಈ ರೀತಿ ಹೇಳ್ತಾರೆ. ಸಾವಿತ್ರಿ, ದಿ ಡಿವೋಟೆಡ್ ವೈಫ್, ಬ್ರಾಟ್ ಬ್ಯಾಕ್ ಹರ್ ಹಸ್ಬೆಂಡ್ ಫ್ರಮ್ ದಿ ರೀಜನ್ ಆಫ್ ಡೆಡ್. ವಿ ಹ್ಯಾವ್ ಫರ್ಗಾಟನ್ ದಿ ಟ್ರೂತ್ ರಿಯಲೈಸ್ಡ್ ಬೈ ಅವರ್ ಸೇಜಸ್. You are daughters of our motherland. You are so many Savitris. Through your service, may you with your devotion save that truth. We men have looked up to the West and its materialism has got the better of us. Save our traditional culture from the oppression of materialism. Let India prove to be a country where the soul dominates all earthly possessions. ಸೊ ಈ ರೀತಿ ಅವರು ಸ್ತ್ರೀಯರಿಗೆ, ಮಾತೆಯರಿಗೆ ಕರೆ ಕೊಟ್ಟಿದ್ದಾರೆ ಅವರು. ಇನ್ನು ಅವರು ಇವರೇನು ವಿಚಾರಗಳಿಗೋಸ್ಕರವಾಗಿ ಅದಕ್ಕೊಂದು ಕೃತಿರೂಪ ಕೊಡಬೇಕಲ್ಲ, ಕೃತಿರೂಪವನ್ನು ವೃತ್ತಿ ಶಿಕ್ಷಣದ ಮೂಲಕ ಅವರು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ವೃತ್ತಿ ಶಿಕ್ಷಣಕ್ಕಾಗಿಯೇ ಶಾಂತಿನಿಕೇತನ ಅಂತ ಅವರ ಸಂಸ್ಥೆ ಸ್ಥಾಪನೆ ಮಾಡಿದ್ದು. ಅದರ ಬಗ್ಗೆ ಮುಂದೆ ನಾನು ಹೇಳ್ತೀನಿ. ನಾನು ಶಾಂತಿನಿಕೇತನದ ಭಾಗವಾಗಿ ಒಂದು ಶ್ರೀನಿಕೇತನ ಹಾಗೆ ಅಂತ ಅದನ್ನು ಪ್ರಾರಂಭಿಸಿದ್ರು. ಕೇವಲ ವೃತ್ತಿ ಶಿಕ್ಷಣದಕ್ಕೋಸ್ಕರವಾಗಿ ಇದರಲ್ಲಿ ಅನೇಕ ರೀತಿಯ ಶಿಕ್ಷಣಗಳನ್ನು ಕೊಡ್ತಾಯಿದ್ರು. ಉದಾಹರಣೆಗಾಗಿ ಕೃಷಿ, ಮರಗೆಲಸ, ಚರ್ಮದ ಕೆಲಸ, ಕೋಳಿ ಸಾಕಣೆ,
ನೈಗೆ, ಮಣ್ಣಿನಿಂದ ತಯಾರು ಮಾಡ್ತಕ್ಕಂಥದ್ದು ಅನೇಕ ಸಾಮಗ್ರಿಗಳನ್ನು, ಬೊಂಬೆ ಇತ್ಯಾದಿ ಎಲ್ಲ ಕೂಡ, ಅದೇ ರೀತಿ ಯಂತ್ರ ನಿರ್ಮಾಣ, ಹೀಗೆ ಇದನ್ನೆಲ್ಲ ಕೂಡ ಇದೆಲ್ಲದರ ಶಿಕ್ಷಣವನ್ನು ಅಲ್ಲಿ ಶಾಂತಿನಿಕೇತನದ ಈ ಶ್ರೀನಿಕೇತನದಲ್ಲಿ ಅವರು ಕೊಡ್ತಾಯಿದ್ರು. ಇದರ ಉದ್ದೇಶ ಅಂತಂದರೆ ಆತ್ಮನಿರ್ಭರವಾದ ಶಿಕ್ಷಣ, ಮತ್ತು ಇವ್ರದ್ದು ಇನ್ನೊಂದು ಉದ್ದೇಶ ಇತ್ತು, ಅನೇಕ ಕಸುಬುಗಳದೇ ವಸಾಹತುಗಳು ನಿರ್ಮಾಣ ಆಗಬೇಕು ಹಾಗೆ ಅಂತ ಇವರು ಹೇಳ್ತಾಯಿದ್ರು, ಇಚ್ಛೆ ಇತ್ತು. ಇದಕ್ಕಾಗಿ ಅವರು ಶಿಕ್ಷಾ ಸತ್ರ ಹಾಗೆ ಅಂತ ಒಂದು ಇದಿಟ್ಟಿದ್ರು ಪಿರಿಯಡಲ್ಲಿ. ಆ ಭಾಗದಲ್ಲಿ ಮಕ್ಕಳಿಗೆ ಸೃಜನಶೀಲತೆಗೆ ಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟು ಅವರಿಗೆ ಬೇಕಾದ ಎಲ್ಲ ಅವಕಾಶಗಳನ್ನು ಅವರು ಕಲ್ಪಿಸಿದ್ರು ಅಲ್ಲೆಲ್ಲ ಕೂಡ. ಈ ಕಾರ್ಯದಲ್ಲಿ ಟ್ಯಾಗೂರರಿಗೆ ಒಬ್ಬ ಆಂಗ್ಲ, ಅವನು ಎಲ್ಮ್ಹಿಸ್ಟ್ ಅಂತ, ಆತ ಒಂದು ಈ ರೀತಿ ಅಭಿಪ್ರಾಯಪಟ್ಟಿದ್ದ ನೋಡಿ. ಅವನು ಎಲ್ಮ್ಹಿಸ್ಟ್ ಇವ್ರ ಜೊತೆಯಲ್ಲೆಲ್ಲ ಪೂರ್ತಿ ಅವನು ಕೆಲಸ ಮಾಡಿದಂಥ ಅವನು. ಇಟ್ ಈಸ್ ಬಿಟ್ವೀನ್ ದಿ ಏಜಸ್ ಆಫ್ 6 and 12 that the growing child is most absorbed in gathering impressions through sight, smell, hearing and taste, but more specially through touch and the use of hands. From the start, the child enters the Shiksha Satra as an apprentice in handicraft as well as housecraft, in the workshop as a trained producer and as a potential creator. It will acquire skill, win freedom for its hands, whilst as an inmate of the house, which it helps to construct and furnish and maintain, it will gain expanse of spirit and win freedom as a citizen of the small community. ಅದಕ್ಕೆ ಬೇಕಂತ ಎಲ್ಲ ಅವಶ್ಯಕತೆಗಳನ್ನು ಅವನೇ ಪೂರೈಸ್ಕೋಬೋದು ಹಾಗೆ ಅಂತ ಟ್ಯಾಗೂರ್ ಹೇಳ್ತಾರೆ. ಇದಿಷ್ಟು ಆತ ಹೇಳಿದಂಥದ್ದು ಎಲ್ಮ್ಹಿಸ್ಟು. ಟ್ಯಾಗೂರ್ ಇದ್ರ ಬಗ್ಗೆ ಹೇಳ್ತಾರೆ, ಇನ್ ದಿ ಶಿಕ್ಷಾ ಸತ್ರಾಸ್ it is the individual plot of ground which serves to both boys and girls as the basis of much of their reading, writing and arithmetic. Child should feel that this plot is a playground as well as experimental forum where it will try its own experiments as well as carry out the planting, tending and harvesting of profitable crop. ಅವರು ಇನ್ನೊಂದು ಕಡೆ ಹೇಳ್ತಾರೆ ಅವರು, ದಿ ಪ್ರಾಜೆಕ್ಟ್ ಮೆಥಡ್ ಈಸ್ ಫಾಲೋಡ್ ಹಿಯರ್ ಆ್ಯಂಡ್ ದಿ ಔಟ್ಕಮ್ ಈಸ್ ಕೋಆರ್ಡಿನೇಷನ್ ಆಫ್ ಸ್ಟಡೀಸ್. ಜಿಯಾಲಜಿ ಬಿಕಮ್ಸ್ ಸ್ಟಡಿ ಆಫ್ ಫರ್ಟಿಲಿಟಿ, ಕೆಮಿಸ್ಟ್ರಿ ಫಾರ್ ದಿ ಯೂಸ್ ಆಫ್ ಲೈಮ್ ಆ್ಯಂಡ್ ಮೆನ್ಯೂರ್ಸ್, ಸ್ಪ್ರೇಸ್, ಡಿಸ್ಇನ್ಫೆಕ್ಟೆಂಟ್ಸ್ ಎಟ್ಸೆಟ್ರಾ, physics for the use of tools, pumps, study of water lifts and oil engines, etc. Similarly, entomology, ornithology, ಇದೆಲ್ಲ ಯಾತೇತಿಕೆ ಅಂತ ಅವರು ವಿವರಗಳನ್ನು ಕೊಡ್ತಾರೆ ಅವರು. Basic idea of Sriniketan training is to provide people with their elemental needs with food and joy. ಟ್ಯಾಗೂರು ಇನ್ನು ಸ್ವತಃ ಎಲ್ಲಿ ತನಕ ಹೇಳಿದ್ದಾರೆ ಹೇಗೆ ಅಂತಂದರೆ, I myself attach more importance to the significance of Shiksha Satra than to the school or college of Shantiniketan. ಅದಕ್ಕಿಂತ ಹೆಚ್ಚಿದಕ್ಕೆ ನಾನು ಪ್ರಾಮುಖ್ಯತೆ ಕೊಡ್ತೀನಿ ಹಾಗೆ ಅಂತ. ಅದಕ್ಕೋಸ್ಕರವಾಗಿ ಪ್ರಾಮುಖ್ಯತೆ ಕೊಟ್ಟಿದ್ದು ಅವ್ರದ್ದು ಇದಕ್ಕೆ ಮುಖ್ಯವಾಗಿ ಯಾವುದು ಗ್ರಾಮೀಣ ಭಾರತ ಏನಿದೆ, ರೂರಲ್ ಇಂಡಿಯಾ, ಇದನ್ನ ಮೇಲೆತ್ತಬೇಕು ಅನ್ನೋದು ಅವ್ರ ಮನಸ್ಸಿನಲ್ಲಿ ತುಂಬ ಕಳಕಳಿ ಇತ್ತು. ಈ ಭೂಪೇಂದ್ರನಾಥ್ ಸರ್ಕಾರ ಅಂತ ನಾನು ಹೇಳಿದ ಅವರ ಸಮಕಾಲೀನರು, ಅವರು ಟ್ಯಾಗೂರ್ ದಿ ಎಜುಕೇಟರ್ ಅನ್ನೋದ್ರೊಳಗೆ ಇದ್ರ ಬಗ್ಗೆ ರೂರಲ್ ಇಂಡಿಯಾ ಬಗ್ಗೆ ಅವರು ಏನು ಮಾಡಿದ್ರು ಅನ್ನೋದನ್ನು ಬರೆದಿದ್ದಾರೆ ಈ ರೀತಿ ಅವರೆಲ್ಲ ಕೂಡ. ಅಟ್ ಶ್ರೀನಿಕೇತನ್ ಟ್ರೈನಿಂಗ್ ಈಸ್ ಪ್ರೊವೈಡೆಡ್ ಇನ್ ವಿಲೇಜ್ ವೆಲ್ಫೇರ್ ವರ್ಕ್ ಟು ಟೀಚರ್ಸ್ ಆ್ಯಂಡ್ ಔಟ್ಸೈಡರ್ಸ್ ಜಾಯ್ನಿಂಗ್ ವಿಲೇಜ್ ವರ್ಕರ್ಸ್ ಟ್ರೈನಿಂಗ್ ಕ್ಯಾಂಪ್. ದಿ ರೂರಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಶ್ರೀನಿಕೇತನದಲ್ಲಿ took up 77 villages for intensive work. ಅಂದರೆ ಪ್ರಾಕ್ಟಿಕಲಾಗಿ ಅವ್ರು ಏನೇನು ಪ್ರಯೋಗ ಮಾಡಿದ್ದಾರೆ ಅನ್ನೋದಕ್ಕೋಸ್ಕರವಾಗಿ 77 ವಿಲೇಜಸ್ ಫಾರ್ ಇಂಟೆನ್ಸಿವ್ ವರ್ಕ್. ಇಟ್ ಹ್ಯಾಸ್ ಬೀನ್ ಕ್ಯಾರಿಯಿಂಗ್ ಆನ್ ಎಕ್ಸ್ಪೆರಿಮೆಂಟ್ಸ್ ಇನ್ ಸೋಷಿಯಲ್, ಮಾರಲ್, ಎಕನಾಮಿಕ್ ರೀಜನರೇಷನ್ ಆಫ್ ದಿ ವಿಲೇಜ್ ಫೋಕ್. ದಿ ವರ್ಕ್ ಈಸ್ ಡಿವೈಡೆಡ್ ಅಂಡರ್ ದಿ ಫಾಲೋಯಿಂಗ್ ಹೆಡ್ಸ್. ಏನಂದರೆ ಅಗ್ರಿಕಲ್ಚರ್ ಆ್ಯಂಡ್ ಸ್ಪ್ರೆಡ್ ಆಫ್ ಕೋಆಪರೇಟಿವ್ ಐಡಿಯಾಸ್, ಎಜುಕೇಷನ್ ಎರಡನೇದು, ಸ್ಯಾನಿಟೇಷನ್ ಆ್ಯಂಡ್ ಹೆಲ್ತ್, ವೃತ್ತಿ ಬಾಲಕ ಅಂದರೆ ಬಾಯ್ ಸ್ಕೌಟ್ ಆರ್ಗನೈಸೇಷನ್. ಸೊ ಇಷ್ಟನ್ನು ಅಲ್ಲಿ ಶಿಕ್ಷಣ ಕೊಡ್ತಾಯಿದ್ರು. ಇಟ್ ಈಸ್ ಟು ಬಿ ನೋಟೆಡ್ ದಟ್ ವುಮೆನ್ ಆ್ಯಂಡ್ ಚಿಲ್ಡ್ರನ್ ಪಾರ್ಟಿಸಿಪೇಟ್ ಇನ್ ದಿಸ್. ದೇರ್ ಆರ್ ಆಲ್ಸೋ ಡಿಪಾರ್ಟ್ಮೆಂಟ್ಸ್ ಆಫ್ ರಿಸರ್ಚ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ ಆನ್ ಡೈರಿ ಫಾರ್ಮಿಂಗ್, ಪೌಲ್ಟ್ರಿ ಕೀಪಿಂಗ್, ಅಗ್ರಿಕಲ್ಚರ್
ಆ್ಯಂಡ್ ಕ್ರಾಪ್ ಪ್ಲ್ಯಾನಿಂಗ್, ಸಾಯಿಲ್ ಇರೋಷನ್, ಫಿಶರೀಸ್. ನೋಡಿ ಅವ್ರದ್ದು ವಿಷನ್ ಯಾವ ರೀತಿ ಗ್ರಾಮದ ಭಾರತವನ್ನು ಯಾವ ರೀತಿ ಬೆರೆಸಬೇಕು ಅನ್ನೋದಕ್ಕೆ ಇವೆಲ್ಲ ದೃಷ್ಟಿಯಿಂದ ಅವರು ಶಿಕ್ಷಣವನ್ನು ಕೊಡ್ತಾಯಿದ್ರು. ಪಾಪ್ಯುಲರ್ ಎಜುಕೇಷನ್ ಇನ್ ದಿ ಫಾರಮ್ ಆಫ್ ಜಾತ್ರಾ ಆ್ಯಂಡ್ ಕೀರ್ತನ, ಗ್ರಾಮೀಣದಲ್ಲಿ ಈ ಥರದ್ದೆಲ್ಲ ನಡೀತಾ ಇರುತ್ತೆ ಗ್ರಾಮಗಳಲ್ಲಿ, ಅದೂ ಕೂಡ ಒಳ್ಳೆ ಶಿಕ್ಷಣವನ್ನು ಕೊಡುತ್ತೆ ಹಾಗೆ ಅಂಥೇಳಿ ಶಾಂತಿನಿಕೇತನ್ ಪೂರ್ತಿ ಅದಕ್ಕೆಲ್ಲನೂ ಉತ್ತೇಜನವನ್ನು ಕೊಡ್ತಾಯಿದ್ರು ಹಾಗೆ ಅಂತ ಅವ್ರು ಬರೀತಾರೆ ಅವರು. ಇನ್ನು ಮುಂದಿಂದು ಇದಕ್ಕೆಲ್ಲ ಬೇಕಾದಂಥದ್ದು ಮುಖ್ಯವಾಗಿ ಶಿಕ್ಷಕರು. ಅದಕ್ಕೋಸ್ಕರ ಶಿಕ್ಷಕರು ಸರಿಯಾದಂಥ ಒಂದು ಶಿಕ್ಷಕರೇ ಹೇಗಿರಬೇಕು ಅನ್ನೋದು ಮೊದಲು, ಅವ್ರಿಗೆ ಯಾವ ರೀತಿ ಪ್ರಶಿಕ್ಷಣ ಕೊಡಬೇಕು ಅನ್ನೋದು ಎರಡನೇದು. ಮೊದಲನೇ ಶಿಕ್ಷಕರೇ ಹೇಗಿರಬೇಕು ಹಾಗೆ ಅಂತ ಟ್ಯಾಗೋರರು ಕಲ್ಪನೆ ಮಾಡಿರೋದು ನೋಡಿ ಹೀಗಿದೆ. ಟ್ಯಾಗೋರ್ ಹೇಳ್ತಾರೆ, ಟೀಚರ್ಸ್ ಶುಡ್ ಬಿ ಏಬಲ್ ಟು ರೈಸ್ ಅಬೌವ್ ಫೈನಾನ್ಷಿಯಲ್ ಕನ್ಸಿಡರೇಷನ್ ಬೈ ವರ್ಚ್ಯೂ ಆಫ್ ದೇರ್ ಇನ್ನರ್ ವರ್ತ್, ಆ್ಯಂಡ್ it is one of these teachers who should be elevated to the position of guru. Such a teacher will not fail to appreciate when he is a guru that he will do himself credit only if he can put life into his pupils with his own life, light their lamps with his own learning, and make them happy with his affection by giving his pupils things that cannot be bought and sold and are really beyond all price. He will earn from them a devotion that owes nothing to the fear of being punished, and is deep enough to be called religious, and genuine enough to be called as natural. Although he will be obliged to take a salary for the sake of a livelihood, he will lend a distinction to his position by giving much more than he is paid for. ಇದು ಶಿಕ್ಷೆ. A teacher should prosecute his own study, living a life of simplicity and helping the students in their lessons as a part of his life and not of his profession. ಅಂದರೆ ಇದೊಂದು ಮಿಷನ್ ಆಗಬೇಕು ಹಾಗೆ ಅಂತ ಅವ್ರದ್ದು. A teacher can never truly teach unless he is still learning himself. When one's teacher ceases to learn, the lamp he is lighting goes out. But he should not only inform but also inspire. If the inspiration dies out, if the inspiration dies out, if the inspiration dies out and the information only accumulates, then truth loses its infinity. The living example of a teacher is far more important than his professions or even his knowledge. ನಮಗೆ ಟೀಚರ್ಸ್ ಇದು ಅರ್ಥವಾಗುತ್ತೆ ಹೆಚ್ಚಿಗೆ ಎಲ್ಲ ಕೂಡ. ಮತ್ತು ನೆಕ್ಸ್ಟ್ ಅಂತಂದರೆ ಶಿಕ್ಷಕರ ಪ್ರಶಿಕ್ಷಣ ಅದಕ್ಕೂ ಕೂಡ ಇವರು ವ್ಯವಸ್ಥೆಯನ್ನು ಮಾಡಿದ್ರು ಅವರು. ಏನು ಅಂದರೆ ಇವರೇ ಬರೀತಾರೆ ಇದ್ರೊಳಗೆ ಆ್ಯಸ್ ಎ ಪಾರ್ಟ್ ಆಫ್ ಶಾಂತಿನಿಕೇತನ್, ಟ್ಯಾಗೂರ್ ಸ್ಟಾರ್ಟೆಡ್ ವಿನಯ ಭವನ ಅಂತ ಅದಕ್ಕೆ ಹೆಸರಿಟ್ಟಿದ್ದು ಶಿಕ್ಷಕರ ಪ್ರಶಿಕ್ಷಣ ಕೊಡೋದಕ್ಕೆ. ವಿನಯ ಹಾಗೆ ಅಂತ ಹೇಳಿದ್ರೆ ಪಾಲಿ ಭಾಷೆಯಲ್ಲಿ ಟ್ರೈನಿಂಗ್ ಅಂತ ಇದೆ ಅಂತ ಅವರೇನೆ ಒಂದು ಕಡೆ ಉಲ್ಲೇಖ ಮಾಡಿದ್ದಾರೆ ಅವರು. ಸೊ ಏಮ್ಸ್ ಆಫ್ ವಿನಯ ಭವನ ವಾಸ್ ಟು ಟ್ರೈನ್ ಟೀಚರ್ಸ್ ಫಾರ್ ಬೇಸಿಕ್ ಆ್ಯಂಡ್ ಪೋಸ್ಟ್ ಬೇಸಿಕ್ ಸ್ಕೂಲ್ಸ್ ಆ್ಯಂಡ್ ಸ್ಪೆಷಲಿಸ್ಟ್ ಟೀಚರ್ಸ್ ಫಾರ್ ಆರ್ಟ್ಸ್, ಕ್ರಾಫ್ಟ್ಸ್, fine arts, music, etc. They lived in that environment and were expected to learn through participation in various life activities. ಸ್ವತಃ ಅಭ್ಯಾಸ ಅವ್ರಿಗೆ ಈ ರೀತಿ ಮಾಡಿಸ್ತಾ ಇದ್ದರು. ಟಾಗೋರರೇ ಅವರು ಬೇರೆ ಕಡೆ ಇವರುಗಳು ಬರೆದಿರೋ ರೀತಿಯೇ ಅವರೇನೆ ಸ್ವತಃ ಆದರ್ಶ ಶಿಕ್ಷಕರಾಗಿ ಮಕ್ಕಳೊಡನೆ ಸಂಪೂರ್ಣ ಸಮರಸರಾಗಿ ಅವರೊಡನೆ ಹಾಡ್ತಾಯಿದ್ರು, ಕುಣಿತಾಯಿದ್ರು, ನಾಟಕಗಳಲ್ಲಿ ಭಾಗವಹಿಸ್ತಾಯಿದ್ರು. ವಿದ್ಯಾರ್ಥಿಗಳು ಸ್ವಾಭಾವಿಕವಾಗಿ ಇವರೊಡನೆ ಬೆರೆತು ಸ್ಫೂರ್ತಿ ಮತ್ತು ಪ್ರೇರಣೆ ಪಡೆಯುತ್ತಿದ್ದರು ಹಾಗೆ ಅಂಥೇಳಿ ಅವರ ಸಮಕಾಲೀನರು ಭೂಪೇಂದ್ರನಾಥ್ ಸರ್ಕಾರ್ ಅವರು ಬರೆದಿದ್ದಾರೆ. ಅವರು ಭಾರತದಲ್ಲಿ ನಮಗೆ ಗೊತ್ತಿದೆ, ಮೊದಲಿಂದನೂ ಒಂದು ಕಲ್ಪನೆ ಇದೆ, ವಿದ್ಯಾರ್ಥಿಯ ಶಿಕ್ಷಣದ ಕಾಲುಭಾಗ ಗುರುಗಳಿಂದ, ಕಾಲುಭಾಗ ಸ್ವಾಧ್ಯಾಯದಿಂದ, ಕಾಲುಭಾಗ ಸಹವಾಸದಿಂದ ಮತ್ತು ಉಳಿದ ಕಾಲುಭಾಗ ಸ್ವಾನುಭವದಿಂದ ಕಲಿಬೇಕು ಹಾಗೆ ಅಂತ ಹೇಳ್ಬಿಟ್ಟು. ಇದು ಭಾರತದ ಶ್ರೇಷ್ಠ ಚಿಂತಕರ ಅನುಭವಕ್ಕೆ ಬಂದಿರತಕ್ಕಂಥ ಈ ಒಂದು ಶಿಕ್ಷಣದ ದೃಷ್ಟಿ ಏನಿದೆ, ಇದಕ್ಕೆ ತಮ್ಮ ವಿದ್ಯಾರ್ಥಿಗಳ ಮನಸ್ಸನ್ನು ತೆರೆದಿಡುವಂತೆ ಎಲ್ಲ ರೀತಿಯಾದಂಥ ಅವಕಾಶಗಳನ್ನು ಟ್ಯಾಗೋರರು ಕಲ್ಪಿಸಿದ್ರು. ವಿದ್ಯಾರ್ಥಿಗಳಿಗೆ ಇದಕ್ಕೆ ಅವಶ್ಯಕವಾದಂಥ ಸ್ವಾತಂತ್ರ್ಯವನ್ನು ಕಲ್ಪಿಸಿದ್ರು. ವಿದ್ಯಾರ್ಥಿಗಳು ಅವ್ರಿಗೆ ಗೀತಾಂಜಲಿಯಲ್ಲಿ ಏನು ಹೇಳಿದ್ದಾರೆ, ಆ ಸ್ವತಂತ್ರ ಸ್ವರ್ಗಕ್ಕೆ ನಮ್ಮ ನಾಡು ಏಳಲಿ
ಅದರದ್ದು ಆ ಒಂದು ಕಲ್ಪನೆ ಅಥವಾ ವಿಷನ್ ಇದನ್ನು ವಿದ್ಯಾರ್ಥಿಗಳಿಗೆ ಮೂಡಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಮಕ್ಕಳೊಡನೆ ಮಕ್ಕಳಾಗಿ, ಹಿರಿಯರೊಡನೆ ಹಿರಿಯರಾಗಿ, ಚಿಂತಕರೊಡನೆ ಚಿಂತಕರಾಗಿ, ಗ್ರಾಮವಾಸಿಗಳೊಡನೆ ಗ್ರಾಮಸ್ಥರಾಗಿ, ಎಲ್ಲರೊಡನೆ ಯಾವ ಮೇಲರಿಮೆಯೂ ಇಲ್ಲದೆ, ವಿಥೌಟ್ ಎನಿ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಬಾಳಿ ಶಿಕ್ಷಣವನ್ನು ಉಣಬಡಿಸಿದ್ದು ಟಾಗೂರರ ವಿಶೇಷ. ಹಾಗೆ ಅಂತ ಅವರು ಸಮಕಾಲೀನರು ಹೇಳ್ತಾರೆ. ಇನ್ನು ಬಹಳ ಮುಖ್ಯವಾದಂಥದ್ದು, ಆ ಸಮಯದಲ್ಲಿ ಅನೇಕರು ನಮ್ಮ ದೇಶದ ಬಗ್ಗೆ ಬಹಳ ಕೀಳಾಗಿ ನೋಡ್ತಾಯಿದ್ರು. ಇಂಗ್ಲೆಂಡಿಗೆ ವಿದ್ಯಾಭ್ಯಾಸಕ್ಕೆ ಹೋಗ್ತಾಯಿದ್ರು. ಸೊ ಇಂಗ್ಲೆಂಡಿಗೆ ವಿದ್ಯಾಭ್ಯಾಸಕ್ಕೆ ಯಾರು ಹೋದರು ಅಂಥ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ ಒಬ್ಬರಿಗೆ. ಅದರ ವಿವರಗಳನ್ನು ನಾನಿಲ್ಲಿ ಹೇಳ್ತೀನಿ. ಏನು ಅಂತಂದರೆ, ತ್ರಿಪುರಾದ ಯುವರಾಜ ವ್ರಜೇಂದ್ರ ಕಿಶೋರ ದೇವ್ ವರ್ಮಾ ಹಾಗೆ ಅಂತ ಅವರು ಒಂದು ಎಚ್ಚರಿಕೆ, ಅವರು ಇಂಗ್ಲೆಂಡ್ಗೆ ಶಿಕ್ಷಣಕ್ಕೋಸ್ಕರವಾಗಿ ಇಂಗ್ಲೆಂಡ್ಗೆ ಆತ ಹೋದ. ಅವರೊಂದು ಎಚ್ಚರಿಕೆಯ ಪತ್ರವನ್ನು ಬರೆದಿದ್ದಾರೆ 1902 ಡಿಸೆಂಬರ್ನಲ್ಲಿ. ಅದರದ್ದು ಕೆಲವು ಅಂಶಗಳು ನೋಡಿ ಈ ರೀತಿ ಇದೆ. ಅದು ಹಿಂದಿನಲ್ಲಿದೆ, ನನ್ನ ಹತ್ರ ಯಾರು ಬೇಕಾದ್ರೆ ಆಮೇಲೆ ನೋಡ್ಬೋದು ಅದನ್ನು. ಅದು ಏನು ಅಂತಂದರೆ, ಅವನಿಗೆ ಹೇಳ್ತಾರೆ, ಅವರು ಪತ್ರದಲ್ಲಿ ಬರೀತಾರೆ, ಭಾರತದ ಆದರ್ಶಗಳಿಗೆ ಹೃದಯದಲ್ಲಿ ಗ್ಲಾರಿಯಾಗಲು ಎಂದೂ ಅವಕಾಶ ಕೊಡಬೇಡ. ಭಾರತದಲ್ಲಿ ನಮ್ಮ ಸಂಸ್ಕೃತಿ ಪವಿತ್ರ ಬಡತನದಲ್ಲಿ ವಾಸವಾಗಿದ್ದು ಮಾನವೀಯ ಗುಣಗಳಿಂದ ಯುಕ್ತವಾಗಿದೆ. ನಿನ್ನಲ್ಲಿ ವಿದೇಶಿ ವಿಲಾಸ ಕೂಡದು. ನಮ್ಮ ಧರ್ಮದ ಬಗ್ಗೆ ಪರದೇಶದಲ್ಲಿ ನಿಕೃಷ್ಟವಾಗಿ ಮಾತನಾಡುತ್ತಾರೆ, ಧರ್ಮಾಂತರಕ್ಕೆ ಪ್ರಯತ್ನಿಸುತ್ತಾರೆ. ನಮ್ಮ ಧರ್ಮದ ರಕ್ಷಣೆಯಲ್ಲೇ ಶ್ರೇಷ್ಠತೆ ಮತ್ತು ಪರಮ ಸತ್ಯತೆ ಅಡಗಿದೆ. ನಾನು ಭಾರತದ ಬ್ರಹ್ಮಚರ್ಯಾಶ್ರಮದ ಪರಂಪರೆಯಂತೆ ನಮ್ಮ ಶಿಷ್ಯರನ್ನು ಪವಿತ್ರ ನಿರ್ಮಲ ಭಾವದಿಂದ ಮನುಷ್ಯರನ್ನಾಗಿಸಲು ಇಚ್ಛಿಸುತ್ತೇನೆ. ವಿದೇಶಿ ಭೋಗವಿಲಾಸ, ವಿದೇಶಿ ಅಂಧಾನುಕರಣೆಯಿಂದ ದೂರ ಇದ್ದು ಭಾರತದ ಗ್ಲಾನಿಹೀನ ಪವಿತ್ರ ಬಡತನದಲ್ಲೇ ಶಿಕ್ಷಿತರನ್ನಾಗಿ ಮಾಡಲು ಇಚ್ಛಿಸುತ್ತೇನೆ. ದರಿದ್ರತೆ ಅಪಮಾನವಲ್ಲ. ನೋಡಿ, ಕೌಪೀನ ಧಾರಣೆ ಮಾಡುವುದು ನಾಚಿಕೆಯ ಅಂಶವಲ್ಲ. ಟೇಬಲ್ ಊಟದ ಅಭಾವ ಅಸಭ್ಯತೆಯ ಲಕ್ಷಣವಲ್ಲ. ಪಶ್ಚಿಮದಲ್ಲಿ ಭೌತಿಕ ಸುಖ ಸಂಪತ್ತನ್ನೇ ಸಭ್ಯತೆ ಎನ್ನುತ್ತಾರೆ. ಸಭ್ಯತೆ ಇರುವುದು ಶಾಂತಿ, ಸಂತೋಷ, ಮಂಗಲತೆ, ಕ್ಷಮಾಗುಣ, ಜ್ಞಾನ, ಧ್ಯಾನಗಳಲ್ಲಿವೆ. ಅವರು ಮಧ್ಯ ಬೇರೆ ಕಡೆ ಇನ್ನೊಂದು ಕಡೆ ಹೇಳಿದ್ದಾರೆ. ಅವರು ಸಿವಿಲೈಸೇಷನ್ ಅನ್ನೋ ಪದನೂ ಕೂಡ ನಗರದಿಂದ ಬಂದಿರುವಂಥದ್ದು. ಅವರು ಮನು ಉಪಯೋಗಿಸಿರ್ತಕ್ಕಂಥ ಪದ ಯಾವುದಿದೆ ಅಂತಂದರೆ ಸದಾಚಾರ ಅಂತ. ಪ್ರಾಯಶಃ ಅದು ಸರಿಯಾದ ಪದ ಅಂತ ಅವರು ಇನ್ನೊಂದು ಕಡೆ ಅವ್ರು ಹೇಳ್ತಾರೆ. ಸಭ್ಯತೆ ಇರುವುದು ಸಂಯಮದಿಂದ, ಸಹಿಷ್ಣುತೆ ಸಂಯಮದಿಂದ ಪವಿತ್ರವಾಗಿ ಅಲ್ಲಿನ ಹೊರಗಿನ ಆಕರ್ಷಣೆಗೆ ಬಲಿಯಾಗದೆ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಸಾಧನೆ ಮಾಡು. ಈ ಪ್ರಾಚೀನತಮ ದೇಶದ ಸಂತಾನ ಎಂದು ಮರೆಯಬೇಡ. ಆಧುನಿಕ ಶಿಕ್ಷಣದ ಸಂಘರ್ಷದಲ್ಲಿ ಅಥವಾ ಅಲ್ಲಿಯ ಶಿಕ್ಷಕರ ಆಕರ್ಷಣೆಯ ವಿರುದ್ಧ ಈ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗು. ಭಾರತದ ಸಂತಾನವಾಗಿ ಹೆಮ್ಮೆ ಹೊತ್ತು ವಾಪಸ್ಸು ಬಾ. ಇದ್ರ ಬಗ್ಗೆ ಏನು ಕಾಮೆಂಟ್ಸ್ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ ನಾನು ಎಲ್ಲ ಕೂಡ. ಮತ್ತು ಇಷ್ಟಲ್ಲದೆ ಅವರು ಪೋಷಕರಿಗೂ ಕೂಡ ಒಂದು ಎಚ್ಚರಿಕೆ ಮಾತುಗಳನ್ನು ಕೊಟ್ಟಿದ್ದಾರೆ. ಅವರು ಒಂದೆರಡು ವಾಕ್ಯಗಳನ್ನು ಮಾತ್ರ ಹೇಳ್ತೀನಿ ಅದನ್ನು. ಅವ್ರ ಪೋಷಕರಿಗೆ ಟ್ಯಾಗೂರ್ ಹೇಳಿರತಕ್ಕಂಥದ್ದು, ಇಟ್ ಈಸ್ ದಿ ಡ್ಯೂಟಿ ಆಫ್ ಹಿಸ್ ಪೇರೆಂಟ್ಸ್ ಫಸ್ಟ್ ಟು ಬಿಲ್ಡ್ ಅಪ್ ಹಿಸ್ ಕಾಮನ್ ಹ್ಯುಮ್ಯಾನಿಟಿ. ಆಯಿತಾ? ಒನ್ಸ್ ಆಫ್ಟರ್ ದಟ್ ಹ್ಯಾಸ್ ಬೀನ್ ಡನ್ and only to the extent that is compulsive should they allow him to develop as a rich man's son. What actually happens is just the opposite. The boy is taught to act and behave like rich man's son before he has fully learned to act and behave like a human child ಅಂತ. ಪ್ರಾಯಶಃ ಇವಾಗ ನಮಗೆ ಅನುಭವಕ್ಕೆ ಬರ್ತಾ ಇರೋದು ಅದೇನೇ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅವರು ಮಾಡಿದಂಥ ಸಂಸ್ಥೆಗಳು ಟ್ಯಾಗೂರರು ಪ್ರಾರಂಭಿಸಿದಂಥ ಶಿಕ್ಷಣ ಸಂಸ್ಥೆಗಳು, ಇದನ್ನು ಟ್ಯಾಗೂರ್ ದಿ ಎಜುಕೇಟರ್ ಆ ಪುಸ್ತಕದಿಂದ ಭೂಪೇಂದ್ರನಾಥ್ ಸರ್ಕಾರ್ ಅವ್ರನ್ನ ಬರೆದಿರೋದನ್ನು ನಾನು ತೆಗೆದುಕೊಂಡಿದ್ದೀನಿ ನಾನು. ಈಗಾಗಲೇ ನಾವು ಶಾಂತಿನಿಕೇತನ, ಶ್ರೀನಿಕೇತನ, ವಿನಯ ಭವನ ಇದರದ್ದು ಸ್ವಲ್ಪ ಮಟ್ಟಿಗೆ ಉಲ್ಲೇಖ ನಾವು ಮಾಡಿದ್ದೀವಿ ನಾವು. ಟ್ಯಾಗೂರ್ ಅದೇ ಭೂಪೇಂದ್ರನಾಥರವರು ಟ್ಯಾಗೂರ್ ದಿ ಎಜುಕೇಟರ್ ಪುಸ್ತಕದಲ್ಲಿ ಬರೆದಿರೋವಂತೆ, ಶಾಂತಿನಿಕೇತನ ವಾಸ್ ಮೇನ್ಲಿ ಎಸ್ಟ್ಯಾಬ್ಲಿಷ್ಡ್ for imparting education in mother tongue. He built residential schools where
the national tradition would be taught in the context of close association with nature. The programs of Shantiniketan and Sriniketan were intended to bring back dynamism and dignity to the people of rural India. ಅಂತ ಹೇಳ್ಬಿಟ್ಟು ಅವರು ನೋಡಿ, ಶಾಂತಿನಿಕೇತನ ಬಗ್ಗೆ ಅಲ್ಲಿ ಒಬ್ಬ ಆಂಗ್ಲ ಅವನು ಅದರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥವನು ಅಲೆಕ್ಸೆ ಅರೋನ್ಸನ್ ಅಂತಂದ್ಬಿಟ್ಟು ಅವನು ಸೈಕಲಾಜಿಕಲ್ ಆಸ್ಪೆಕ್ಟಿಂದ, ಮನಃಶಾಸ್ತ್ರದ ದೃಷ್ಟಿಯಿಂದ ಅಲ್ಲಿ ಯಾವ ರೀತಿ ಬೆಳವಣಿಗೆಗಳ ಮಕ್ಕಳದ್ದು ಆಯಿತು ಅನ್ನೋದನ್ನು ಅವನೊಂದು ವಿಶ್ಲೇಷಣೆ ಮಾಡಿದ್ದಾನೆ. ಹೇಳ್ತಾನವನು ಅಲೆಕ್ಸು, ದಿಸ್ ಇನ್ಸ್ಟಿಟ್ಯೂಷನ್ ಇಂಡೀಡ್ ಗ್ರೂ ಅಪ್ ಇನ್ ಎ ವೇ which reminds us of the growth of a child. For after the training of the emotions and the instincts, and after the principles of self-reliance and voluntary cooperation had been put into practice in a children's commonwealth, there followed the more conscious training of the senses in art and music and play. And then only after all these emotions had been properly integrated, the attempt was made to analyze and to understand intelligently, to provide a learning or knowledge over and above the emotional training of the child. And lastly, all this painfully, rather playfully, acquired emotional integrity and wisdom was put face to face, first with the economic and social patterns of one's own national life, and then with foreign cultures and foreign attitudes to life. The immature cooperation among children developed into a conscious cooperation among the different classes of society and even among the various provinces and nations. The fruitful cooperation among human beings based upon the awareness of one's own individual separateness and one's responsibility towards the society in which one happens to live and towards all the other societies that constitute humanity. ಅಂದರೆ ಗ್ರ್ಯಾಜುಯಲಿ ಯಾವ ರೀತಿ ಇದರ ಒಂದು ಗ್ರೋತಲ್ಲಿ ಆಗ್ತಾಯಿತ್ತು ಅಂತ ಹೇಳಿ ಅವರು ಸೈಕಲಾಜಿಕಲ್ ಅನಾಲಿಸಿಸ್ ಅವರು ಮಾಡಿರುವಂಥದ್ದು. ಟ್ಯಾಗೂರ್ ಆಲ್ಸೋ ಎಸ್ಟಾಬ್ಲಿಷ್ಡ್, ಇದನ್ನು ನಮಗೆ ಗೊತ್ತಿದೆ, ವಿಶ್ವಭಾರತಿ ಒಂದು ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ, ಅದನ್ನು ಕೂಡ ಟ್ಯಾಗೂರರು ಪ್ರಾರಂಭ ಮಾಡಿದ್ರು. ಮತ್ತು ಇದರ ಬಗ್ಗೆ ಟುವರ್ಡ್ಸ್ ಯೂನಿವರ್ಸಲ್ ಮ್ಯಾನ್ ಅಂತ ಹೇಳಿಬಿಟ್ಟು ಕಲೆಕ್ಷನ್ಸ್ ಆಫ್ ರವೀಂದ್ರನಾಥ್ ಟ್ಯಾಗೂರ್ ಅವರ ಎಸ್ಸೇಸು, ಭಾಷಣಗಳು ಅದರದ್ದೆಲ್ಲ ಇದೆ. ಆ ಪುಸ್ತಕದಕ್ಕೆ ಹುಮಾಯೂನ್ ಕಬೀರ್ ಅವರು ಒಂದು ಪೀಠಿಗೆ ಬರೆದಿದ್ದಾರೆ, ಇಂಟ್ರೊಡಕ್ಷನ್ನು. ಅವ್ರು ಹೇಳ್ತಾರೆ, ವಿಶ್ವಭಾರತಿ ಈಸ್ ಅನ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ where the values of the East and West could be combined to develop a truly universal and humanitarian outlook based on faith in man. The center of Indian culture, nodi ee point, the center of Indian culture is in its combination of nationalism and internationalism, one of the most important statements of Tagore's educational ideals ಅಂತ ಹೇಳಿ ಹುಮಾಯೂನ್ ಕಬೀರ್ ಅವರು ಬರೀತಾರೆ. ಪ್ರಾಯಶಃ ನಮಗೆಲ್ಲ ಗೊತ್ತಿರೋ ಹಾಗೆ ಬೇರೆ ಬೇರೆ ಯೂನಿಟ್ಸ್ ಸಮಾಜದಲ್ಲಿ ಏನಿದೆ, ವ್ಯಕ್ತಿ, ಕುಟುಂಬ, ಸಮಾಜ, ದೇಶ, ವಿಶ್ವ, ಇವುಗಳೆಲ್ಲ ಕೂಡ ಪರಸ್ಪರ ಸಂಬಂಧ, ಪಾರಸ್ಪರಿಕತೆ ಇಲ್ಲದೆ ಇರತಕ್ಕಂಥ ಸಂಘರ್ಷದ ತಾಣಗಳಲ್ಲ. ಅವುಗಳೆಲ್ಲ ಕೂಡ ಪ್ರತ್ಯೇಕ ಕೇಂದ್ರಗಳು ಇರತಕ್ಕಂಥ, ಸಮಾನ ಕೇಂದ್ರವಿರತಕ್ಕಂಥ ಪ್ರತ್ಯೇಕ ವೃತ್ತಗಳಲ್ಲ. ಅಂದರೆ ನಾಟ್ ಡಿಫರೆಂಟ್ ಕಾನ್ಸಂಟ್ರಿಕ್ ಸರ್ಕಲ್ಸ್, ಆದರೆ ಅವುಗಳು ಸ್ಪೈರಲ್ನಲ್ಲಿರೋವಂತೆ, ಸುರುಳಿನಲ್ಲಿ ಇರೋವಂತೆ. ಅದೇನಂತಂದರೆ ವ್ಯಕ್ತಿಯಿಂದ ಹಿಡಿದು ವಿಶ್ವದವರೆಗೂ ಕೂಡ ಪರಸ್ಪರ ಕೊಂಡಿ ಕಳಚದೇನೆ ಪರಸ್ಪರ ಸಂಬಂಧ, ಪಾರಸ್ಪರಿಕತೆಯ ವಿಕಾಸವನ್ನು ಹೊಂದಿ ವಸುಧೈವ ಕುಟುಂಬಕಂ ಎಂಬ ವಿಶಾಲ ಕಲ್ಪನೆ ಮೂಡಿಸುವ ಭಾರತದ ಪುರಾತನ ಸಿದ್ಧಾಂತದ ಸತ್ಯತೆ ಏನಿದೆ, ಇದನ್ನು ಟ್ಯಾಗೂರ್ ಸ್ವತಃ ಜೀವನದಲ್ಲಿ ಸಾಧಿಸಿ ತೋರಿಸಿದ್ರು ಹಾಗೆ ಎಂದು ನನಗನ್ಸುತ್ತೆ. ವಿಶ್ವದ ವಿವಿಧ ಭಾಗಗಳಿಂದ ಕಲಿಯಲು ಬಂದಿದ್ದಂಥ ವಿದ್ಯಾರ್ಥಿಗಳಲ್ಲಿ ಈ ಶ್ರೇಷ್ಠ ಭಾವನೆಯ ಅನುಭವ ಬರುವಂತೆ ಟ್ಯಾಗೂರರು ಮಾಡಿದ್ರು. ಮತ್ತು ಹೀಗೆ ರವೀಂದ್ರನಾಥ್ ಟ್ಯಾಗೂರವರು ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಿರತಕ್ಕಂಥ ಕೊಡುಗೆಗಳ ಒಂದು ಅಲ್ಪ ಪರಿಚಯವನ್ನು ನಾನು ತಮ್ಮ ಮುಂದೆ ಮಾಡಿದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.
ನಮ್ಮ ಮುಂದಿನ ಕಾರ್ಯಕ್ರಮ 8ನೇ ತಾರೀಕು ಮಂಗಳವಾರ ಇನ್ಸ್ಟಿಟ್ಯೂಟ್ ಫಾರ್ ಸೋಷಲ್ ಆ್ಯಂಡ್ ಇಕನಾಮಿಕ್ ಚೇಂಜ್ನ ತಜ್ಞ ಡಾಕ್ಟರ್ ಎನ್ ಶಿವಣ್ಣ ಅವರು ಪಂಚಾಯತ್ ರಾಜ್ಯ ವ್ಯವಸ್ಥೆ ಹಿಂದೆ ಇಂದು ಅನ್ನೋ ವಿಷಯದ ಬಗ್ಗೆ ಉಪನ್ಯಾಸ ಮಾಡೋರಿದ್ದಾರೆ. 8ನೇ ತಾರೀಕು ಮಂಗಳವಾರ ಸಂಜೆ. ಶಿಕ್ಷಣ ಕುರಿತು ರವೀಂದ್ರನಾಥ ಠಾಕೂರರ ಚಿಂತನೆಯ ತುಂಬ ಸುಂದರವಾದ ಪರಿಚಯವನ್ನು ಪ್ರೊಫೆಸರ್ ಕೃ ನರಹರಿಯವರು ಮಾಡಿಕೊಟ್ಟಿದ್ದಾರೆ. ಜಗದ್ವಿಖ್ಯಾತ ಸಂಸ್ಕೃತ ವಿದ್ವಾಂಸ ಫ್ರಾನ್ಸಿನ ಪ್ರೊಫೆಸರ್ ಸಿಲ್ವೇನ್ ಲೆವಿ ಅಂತ ಇದ್ದರು. ಅವರು ಡಿ ವಿ ಜಿಯವ್ರನ್ನೂ ಕೂಡ ಬಂದು ಭೇಟಿ ಮಾಡಿದರು. ಸಂಸ್ಕೃತ ಸಂಶೋಧನೆ ಅಧ್ಯಯನದಲ್ಲಿ ಜಗದ್ವಿಖ್ಯಾತರಾಗಿದ್ದರು, ಫ್ರಾನ್ಸ್ನವರು. ಅವ್ರನ್ನ ರವೀಂದ್ರನಾಥ್ ಠಾಕೂರರು ಶಾಂತಿನಿಕೇತನಕ್ಕೆ ಕರೆಸಿದ್ರು. ಅವ್ರನ್ನ ಸ್ವಾಗತಿಸುವಾಗ ಠಾಕೂರರು ಅಲ್ಲಿ ಹೇಳಿದ್ದು, ತಪಸ್ಯೆಯನ್ನು ಆಧಾರವಾಗಿಟ್ಟುಕೊಂಡ ಋಷಿಗಳ ಶಿಕ್ಷಣ ಪರಂಪರೆಯನ್ನು ರೂಪಿಸುವುದು ನನ್ನ ಪ್ರಯತ್ನವಾಗಿದೆ. ತಪೋವನ ಅಂದರೆ ನಿಸರ್ಗ ಪ್ರಕೃತಿಯ ಜೊತೆಗೆ ಸತತ ಸಾಂಗತ್ಯ ಅಂತ ತಾತ್ಪರ್ಯ. ಇದು ಠಾಕೂರರ ಕಲ್ಪನೆಯ ಶಿಕ್ಷಣದ ಮೊದಲ ಸೂತ್ರ. ಎರಡನೆಯದು ದೈನಂದಿನ ಜೀವನದ ಸೌಂದರ್ಯಾಂಶಗಳ ಹಾರ್ದಿಕ ಆಸ್ವಾದನ ಪ್ರವೃತ್ತಿ. ಕ್ರಿಯಾಶೀಲತೆ ಅಗತ್ಯ ಎದುರಾದಾಗ ಅದು ತಪಸ್ಯೆಯ ರೀತಿಯ ಸ್ವಾರ್ಥಾತೀತ ರೀತಿಯಲ್ಲಿಯೇ ನಡೆಯಬೇಕು ಅನ್ನೋದು ಠಾಕೂರರ ನಿರ್ದೇಶನ. ಋಷಿಗಳ ಕಾಲದಲ್ಲಿ ಶಕ್ತಿಯ ಉಪಾಸನೆ ಅಂತ ಯಾವುದು ಎನಿಸಿತ್ತೋ ಅದು ನಮ್ಮ ಕಾಲದಲ್ಲಿ ರೆವರೆನ್ಸ್ ಫಾರ್ ಲೈಫ್, ಜೀವನ ಗೌರವ ಅಂತ ಅಭಿವ್ಯಕ್ತ ಆಗಬೇಕಾಗಿದೆ. ಶಿಕ್ಷಕರು, ವಿದ್ಯಾರ್ಥಿಗಳು, ಶಿಕ್ಷಣ ಸಂಯೋಜನೆ ಎಲ್ಲವೂ ಈ ಜೀವನ ಗೌರವ ಭಾವನೆಯ ಆಧಾರದ ಮೇಲೆ ನಡಿಬೇಕಾಗತ್ತೆ. ಈ ನೆಲೆಗಟ್ಟು ಇದ್ದರೆ ಸಮಕಾಲೀನ ಪ್ರಗತಿಗೆ ಬೇಕಾದ ಶಕ್ತಿಯ ಸ್ಫೋಟ ಸಹಜವಾಗಿ ಆಗತ್ತೆ ಅನ್ನೋದು ಠಾಕೂರರ ಚಿಂತನೆ. ಮನುಷ್ಯರನ್ನು ಪ್ರಕೃತಿಯೊಡನೆ ಮತ್ತು ಒಬ್ಬರೊಡನೆ ಒಬ್ಬರನ್ನು ಬೆಸೆಯೋದಕ್ಕೆ ಇಂತಹದೊಂದು ಆಧಾರ ಸೂತ್ರ ಅಗತ್ಯ ಅನ್ನೋದು ತಾತ್ಪರ್ಯ. ರಾಜಕೀಯವಾಗಿ ಸವಾಲುಗಳಿದ್ದಾಗ ಠಾಕೂರರು ಅವಕ್ಕೆಲ್ಲ ಓಜಸ್ವಿಯಾಗಿ, ಧೀಮಂತರಾಗಿ, ದಿಟ್ಟವಾಗಿ ಸ್ಪಂದಿಸಿದ್ದು ನಮಗೆ ಗೊತ್ತಿದೆ. ವಂಗವಿಭಜನೆ, ಜಲಿಯನ್ ವಾಲಾ ಬಾಗ್ ಮೊದಲಾದ ಸಂದರ್ಭಗಳಲ್ಲಿ ಠಾಕೂರರ ಈ ಮುಖವನ್ನು ನಾವು ಕಾಣ್ತೇವೆ. ಅವರ ಜೀವನವನ್ನು, ಸಾಧನೆಯನ್ನು ಕುರಿತು ಮೆಲುಕು ಹಾಕುವಾಗ ನಮ್ಮ ಮನಸ್ಸಿನಲ್ಲಿ ನಿಲ್ಲುವ ಪ್ರತಿಮೆ ಅಂದರೆ ಠಾಕೂರರು ಬೀರಿದ್ದು ಕಾವನ್ನು, ಶಾಖವನ್ನು ಬದಿಗೆ ಇಟ್ಟ ಶುಭ್ರ ಪ್ರಕಾಶ. ಅದನ್ನು ಈ ದೃಷ್ಟಿಯಲ್ಲಿ ಠಾಕೂರರು ಇತರ ನಾಯಕರಿಗಿಂತ ಭಿನ್ನರಾಗಿ ಕಾಣಿಸ್ತಾರೆ. ಕಾವಿಗೆ ಇಲ್ಲದ ಸಾರ್ವಕಾಲಿಕತೆ ಶುಭ್ರವಾದ ಪ್ರಕಾಶಕ್ಕೆ ಇರುತ್ತೆ. ಇದನ್ನು ಗ್ರಹಿಸೋದು ತುಂಬ ಈಗಿನ 2011ರಲ್ಲಿಯೂ ಕೂಡ ತುಂಬ ಮುಖ್ಯ ಅಂತ ಅನಿಸುತ್ತೆ. ಹೀಗೆ ಠಾಕೂರರ ಕೃತಿಗಳ ವ್ಯಾಸಂಗ ಈಗಲೂ ಕೂಡ ತುಂಬ ಲಾಭಕರ ಅಂತ ಹೇಳಬೇಕಾಗತ್ತೆ. ಇವತ್ತಿನ ಸನ್ನಿವೇಶ ಶಿಕ್ಷಣ ಕ್ಷೇತ್ರದಲ್ಲಿ ಹೇಗಿದೆ ಅಂತ ತುಂಬ ಹೇಳುವ ಅಗತ್ಯ ಇಲ್ಲ. ಅದು ಕೇವಲ ವಿಷಾದಕರ ಅಂತ ಅಷ್ಟೇ ಹೇಳಬಹುದು. 1986ರಲ್ಲಿ ಒಬ್ಬ ಕೇಂಬ್ರಿಡ್ಜಿನ ವಿಖ್ಯಾತ ವಿದ್ವಾಂಸ ರಿಚರ್ಡ್ ಗಾಂಬ್ರಿಚ್ ಅಂತ, ಜಗದ್ವಿಖ್ಯಾತ ವಿದ್ವಾಂಸ ಮತ್ತು ಭಾರತದ ಅಭಿಮಾನಿ, ಆತ ಇದಕ್ಕೆ ನ್ಯಾಷನಲ್ ಲೈಬ್ರರಿ ಕಲ್ಕತ್ತಾ ಅಲ್ಲಿಗೆ ಆಮಂತ್ರಿತನಾಗಿ ಬಂದಿದ್ದ. ಅವನು ವಿಷಾದಪೂರ್ವಕವಾಗಿ ಹೇಳಿದ್ದೇನು ಅಂದರೆ, ಮೋಸ್ಟ್ ಮಿಡಲ್ ಕ್ಲಾಸ್ ಇಂಟೆಲೆಕ್ಚುಯಲ್ಸ್ ಆಫ್ ಇಂಡಿಯಾ ನ್ಯೂ ನೆಕ್ಸ್ಟ್ ಟು ನಥಿಂಗ್ ಅಬೌಟ್ ದೇರ್ ಕಲ್ಚರ್. ಇದನ್ನು ಆತ ತುಂಬ ವಿಷಾದಪೂರ್ವಕವಾಗಿ ಹೇಳಿದ್ದ. ವ್ಯಾಖ್ಯಾನ ಅನಾವಶ್ಯಕ. ಆದರೆ ಭಾರತದ ಚಿಂತನೆ ಮತ್ತು ಠಾಕೂರರು ಅದಕ್ಕೆ ಗಮನ ಸೆಳೆದ ರೀತಿ, ಠಾಕೂರರು ಮಾಡಿದ ಪ್ರತಿಪಾದನೆ ಬೇರೆ ದೇಶಗಳ ಚಿಂತಕರ ಮೇಲೆ, ಆಸಕ್ತರ ಮೇಲೆ ಎಷ್ಟು ದಟ್ಟವಾದ ಪ್ರಭಾವ ಬೀರಿತು ಅಂದರೆ ಅದನ್ನು ಹೇಳೋದಕ್ಕೆ ಅಸಾಧ್ಯ. ಕೊರಿಯಾದಂಥ ದೇಶದಲ್ಲಿ ತುಂಬ ಸಕ್ರಿಯವಾಗಿರುವ ಟ್ಯಾಗೋರ್ ಸೊಸೈಟಿ ಅಂತ ಒಂದಿದೆ.
ಅದರ ಪ್ರಮುಖ ಕಿಮ್ ಯಾಂಗ್ ಶಿಕ್ ಅಂತ ಅವರು ಈ 1975ರಲ್ಲಿ ಭಾರತಕ್ಕೆ ಬಂದಿದ್ದರು. ಇಲ್ಲಿಯ ಚಿಂತನೆಯನ್ನು, ಇಲ್ಲಿಯ ಜೀವನ ರೀತಿಯನ್ನು, ಜನಸಾಮಾನ್ಯರ ಜೀವನ ಕ್ರಮ ಇದನ್ನೆಲ್ಲ ನೋಡಿ ಅವರು ತುಂಬ ಪ್ರಭಾವಿತರಾದರು. ಅವರು ಅದರ ಬಗ್ಗೆ ಬರೀತಾ, ಇಂಡಿಯಾ ಆಲ್ಸೋ ಪ್ರೂವ್ ಟು ಬಿ ಎ ಮಿರರ್ ಫಾರ್ ಮೀ ಇನ್ ವಿಚ್ ಐ ಕುಡ್ ಸಿ ಮೈ ಬ್ಲೋಟೆಡ್ ವ್ಯಾನಿಟಿ ಆ್ಯಂಡ್ ಆ್ಯಂಬಿಷನ್. ಇಂಡಿಯಾ ಟಾಟ್ ಮೀ ದಿ ಐಡಿಯಲ್ಸ್ ಆಫ್ ಮ್ಯಾನ್ಕೈಂಡ್. ಹೀಗೆಲ್ಲ ತುಂಬ ಅವರು ಉದ್ಗರಿಸಿದ್ದು ಇದೆ. ಟ್ಯಾಗೋರ್ 1919ರಲ್ಲಿ ಒಂದು ಮಾತನ್ನು ಹೇಳಿದರು, ವಿ ಫರ್ಗೆಟ್ ದಟ್ ದಿ ಸೇಮ್ ವೀಕ್ನೆಸ್ ಇನ್ ಅವರ್ ಕ್ಯಾರೆಕ್ಟರ್ ಆರ್ ಇನ್ ಅವರ್ ಸರ್ಕಮ್ಸ್ಟೆನ್ಸಸ್ which inevitably draws us on to the slippery slope of imitation will pursue us when our independence is merely of the outside. For then our freedom will become the freedom to imitate the foreign institutions. ಇದನ್ನು 1919ರಲ್ಲಿ ಠಾಕೂರರು ಬರೆದಿದ್ದರು. ಹೀಗಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ದಿಕ್ಕಿನ ಸುಧಾರಣೆಗಳಾಗಬೇಕು ಅನ್ನೋದರ ಬಗ್ಗೆ ಸಂಶಯ ಏನಿಲ್ಲ, ಅದು ಕಾರ್ಯಗತ ಆಗಬೇಕಾಗಷ್ಟೆ. ಪ್ರಾಯಶಃ ಅದರ ಪ್ರಥಮ ಹೆಜ್ಜೆಯಾಗಿ ಇವತ್ತಿನ ವಿದ್ಯಾರ್ಥಿಗಳಿಗೆ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಠಾಕೂರ್, ತಿಲಕ್, ಪ್ರಫುಲ್ಲಚಂದ್ರ ರಾಯ್, ಅಬ್ದುಲ್ ಕಲಾಂ ಮೊದಲಾದವರ ಜೀವನ ಚರಿತ್ರೆಗಳನ್ನು ನಮ್ಮ ವಿದ್ಯಾರ್ಥಿಗಳು ಓದೋ ಹಾಗೆ ಆಗಬೇಕು. ಮೊದಲ ಹೆಜ್ಜೆಯಾಗಿ ಇದನ್ನು ಭಾವಿಸಬಹುದು. ಎರಡನೇದಾಗಿ ನಮ್ಮ ಪುರಾಣ ಸಾಹಿತ್ಯ ಏನಿದೆ ಅದರ ಪರಿಚಯ ಎಳೆತನದಿಂದಲೇ ವಿದ್ಯಾರ್ಥಿಗಳಿಗೆ ಆಗಬೇಕು. ಮೂರನೇದು, ಈಗಲೂ ಕೂಡ ಈ ಹಿಂದಿನ ಈ ಸ್ವಾತಂತ್ರ್ಯ ಹೋರಾಟದಿಂದ ಪ್ರಭಾವಿತರಾದ ಜನಾಂಗ ಆ ಪೀಳಿಗೆ ಈಗಲೂ ಕೂಡ ಇದೆ. ಅಂಥವರ ಪರಿಚಯ, ಅಂಥವರ ಸಂದರ್ಶನಗಳ ಪರಿಚಯ ಈಗಿನ ಪೀಳಿಗೆಯ ವಿದ್ಯಾರ್ಥಿಗಳಿಗೆ ಆದರೆ ಒಳ್ಳೆಯದಾಗಬಹುದು ಅಂತ ಕಾಣುತ್ತೆ. ಇದು ಅನೇಕ ಜನ ವಿದೇಶೀಯ ವಿದ್ವಾಂಸರು ಭಾರತದ ಚಿಂತನೆ ಶ್ರೇಷ್ಠತೆಯ ಬಗ್ಗೆ ಹೇಳಿದ್ದಾರೆ. ನಮ್ಮವರೇ ಆದ ನಾನಿ ಪಾಲ್ಕಿವಾಲ ಪದೇ ಪದೇ ಈ ಅಂಶಗಳನ್ನು ಎತ್ತಿ ಹೇಳ್ತಾ ಇದ್ದರು. ದಿ ಓಲ್ಡ್ ಫೈತ್ ಆ್ಯಂಡ್ ದಿ ಓಲ್ಡ್ ಕಲ್ಚರ್ ಈಸ್ ನಾಟ್ ಮೇರ್ಲಿ ಫಾರ್ ಹಿಂಡೂಸ್, ನಾಟ್ ಮೇರ್ಲಿ ಫಾರ್ ಇಂಡಿಯಾ, ಬಟ್ ಫಾರ್ ದಿ ಹೋಲ್ ವರ್ಲ್ಡ್ ಅಂತೆಲ್ಲ ನಾನಿ ಪಾಲ್ಕಿವಾಲ ಅವರು ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇದ್ದರು. ಹೀಗೆ ಈ ಶಿಕ್ಷಣ ಕುರಿತ ಠಾಕೂರರ ಚಿಂತನೆಯನ್ನು ನಮಗೆ ಪರಿಚಯ ಮಾಡಿಸಿದ ಪ್ರೊಫೆಸರ್ ಕೃ ನರಹರಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದು ಇವತ್ತು ಈ ಉತ್ಸವದ ಸಮಾರೋಪವಾದ್ದರಿಂದ ಸಿಹಿ ವಿತರಣೆ ವ್ಯವಸ್ಥೆ ಆಗಿದೆ. ದಯವಿಟ್ಟು ಎಲ್ಲರೂ ಸಿಹಿಯನ್ನು ಸ್ವೀಕರಿಸಿ ತೆರಳಬೇಕು ಅಂತ ಪ್ರಾರ್ಥನೆ ಮಾಡ್ತೇವೆ. ಜೊತೆಯಲ್ಲಿ ಪ್ರೊಫೆಸರ್ ನರಹರಿಯವರು ಲೋಕಾರ್ಪಣೆ ಮಾಡಿದ ಪುಸ್ತಕದ ಪ್ರತಿಗಳನ್ನು ಕೂಡ ತಾವೆಲ್ಲರೂ ದಯವಿಟ್ಟು ತೆಗೆದುಕೊಂಡು ತೆರಳಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ.